चन्द्राय ॐ नमो भगवते रामचन्द्राय। शान्तं शाश्वतमप्रमेयमनघं निर्वाणशान्तिप्रदं ब्रह्मा शम्भुफणीन्द्रसेव्यमनिशं वेदान्तवेद्यं विभुं रामाख्यं जगदीश्वरं सुरगुरुं मायामनुष्यं हरिं वन्देऽहं करुणाकरं रघुवरं भूपालचूडामणिम् अतुलितबलधामं हेमशैलाभदेहं धनुजवनकृशानां ज्ञानिनाम् अग्रगण्यं सकलगुणनिधानां वानराणामधीशं रघुपतिप्रियभक्तं वातजातं नमामि। ಹೋದ್ವಾರದ ಸತ್ಸಂಗದಲ್ಲಿ ವಿಭೀಷಣನ ಶರಣಾಗತಿಯನ್ನು ನಾವು ಚರ್ಚೆ ಮಾಡಿದ್ವಿ. ರಾವಣನಿಂದ ಅವಮಾನಿತನಾದ ವಿಭೀಷಣ ಬಂದು ರಾಮಚಂದ್ರನಿಗೆ ಶರಣಾಗ್ತಾನೆ. ರಾಮಚಂದ್ರ ವಿಭೀಷಣನಿಗೆ ನನ್ನ ದರ್ಶನ ಭಾಗ್ಯ ಅಂದರೆ ಅಮೋಘವಾದದ್ದು, ನನ್ನ ದರ್ಶನದಿಂದ ಆಧ್ಯಾತ್ಮಿಕವಾದಂತಹ ಉನ್ನತವಾದಂತಹ ಒಂದು ಫಲ ಸಿಗುತ್ತೆ. ಆದರೆ ಲೌಕಿಕವಾದಂತಹ ನಾವು ಜೀವನ ನಡೆಸೋದಕ್ಕೆ ಏನು ಬೇಕೋ ಎಲ್ಲವೂ ಒಂದು ಬೈ ಪ್ರಾಡಕ್ಟ್ ಥರ ಬರುತ್ತೆ ಅಂತ ಹೇಳಿ ವಿಭೀಷಣನಿಗೆ ಲಂಕೇಶ್ವರ ಅಂತ ರಾಮಚಂದ್ರ ಅವನನ್ನು ರಾಜತಿಲಕ ಅಂದರೆ ಲಂಕೆಯ ರಾಜ ಅಂತ ಅವನನ್ನು ಘೋಷಣೆ ಮಾಡ್ತಾನೆ. ಆಗ ಅಲ್ಲಿದ್ದಂತಹ ವಾನರರೆಲ್ಲ ತುಂಬ ಸಂತೋಷದಿಂದ ರಾಮಚಂದ್ರನಿಗೆ ಇಂತಹ ಒಂದು ಕೃಪಾಳುವಾದಂತಹ ಪರಮಾತ್ಮ ಇರಬೇಕಾದ್ರೆ ಅವನನ್ನು ಬಿಟ್ಟು ಅವನಿಗೆ ಶರಣಾಗತರಾಗದೇ ಇರ್ತಕ್ಕಂತಹ ಜನಗಳು ಪಶು ಸಮಾನರು ಅಂತ ಎಲ್ಲರೂ ನಿರ್ಧಾರ ಮಾಡ್ತಾರೆ ಮತ್ತು ತುಳಸಿದಾಸರು ಬರೀತಾರೆ. ಅದನ್ನು ಅಲ್ಲಿಗೆ ವಿಭೀಷಣ ಶರಣಾಗತಿ ಮುಗಿಯುತ್ತೆ. ಆಗ ಲಾಸ್ಟು ಅಲ್ಲಿಗೆ ನಿಲ್ಲಿಸಿ ನಾವು ಲಾಸ್ಟ್ ಇದರಲ್ಲಿ ಡಿಸ್ಕಷನ್ಗೆ ತೊಗೊಂಡಿದ್ವಿ. ಏನಂದರೆ ಈಗ ವಿಭೀಷಣನ ಶರಣಾಗತಿ ಆಯಿತು. ಶರಣಾಗತಿ ಅನ್ನೋ ಪದದ ಅರ್ಥ ಏನು ಅನ್ನೋದನ್ನು ಚರ್ಚೆಗೆ ತಗೊಳ್ಳೋಣ ಅಂತ ಲಾಸ್ಟ್ ಇದರಲ್ಲಿ ಸತ್ಸಂಗದಲ್ಲಿ ಡಿಸ್ಕಸ್ ಮಾಡಿದ್ವಿ. ಶರಣಾಗತಿ ಅಂದರೆ ಏನು ಅಂತ ಅರ್ಥ, ಅದಕ್ಕೆ 6 ಪಾಯಿಂಟ್ಗಳನ್ನ ನಾವು ಬರೀ ಮೆನ್ಷನ್ ಮಾಡಿದ್ದೆ, ಡಿಸ್ಕಷನ್ ಮಾಡಿರಲಿಲ್ಲ. ನಾವೇನು ಮಾಡ್ತೀವಿ ಅಂದರೆ ಶ್ರೀಕೃಷ್ಣ ಶರಣಂ ಮಮ ದಾಸೋಹಂ ಶ್ರೀಕೃಷ್ಣ ಶರಣಂ ಮಮ ಅಂತ ಹೇಳ್ತೀವಿ. ಅಥವಾ ಎಲ್ಲ ಕೆಲಸ ಮಾಡಿ ರಾತ್ರಿ ಮಲಗೋ ಮುಂದೆ ಸರ್ವಂ ಕೃಷ್ಣಾರ್ಪಣಮಸ್ತು ಅಂತ ಅಂದ್ಬಿಡ್ತೀವಿ. ಅದು ಒಳ್ಳೆ ಅಭ್ಯಾಸನೇ. ಆದರೆ ಅದು ಶರಣಾಗತಿನಾ? ಅಂದರೆ ನನಗೆ ಏನೇನು ಬೇಕಾದರೂ ಮಾಡ್ತೀನಿ, ನನ್ನ ಇಚ್ಛೆಯಂತೆ ನಾನು ನಡ್ಕೋತೀನಿ ಇಡೀ ದಿನ, ಕೊನೆಗೆ ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು ಅಂತ ಅಂದ್ಬಿಡೋದು. ಆದ್ದರಿಂದ ವಾಯುಪುರಾಣದಲ್ಲೂ ಇದೆ ಮತ್ತು ಭಕ್ತಿ ರಸಾಮೃತ ಸಿಂಧು ಅನ್ನೋ ಪುಸ್ತಕದಲ್ಲಿ ಇದು ಇದೆ. 6 ಪಾಯಿಂಟ್ಗಳನ್ನ ನಾವು ನೋಡೋಣ ಶರಣಾಗತಿಗೆ. ಮೊದಲನೇದು ಅನುಕೂಲಸ್ಯ ಸಂಕಲ್ಪ. ಎರಡನೇದು ಪ್ರಾತಿಕೂಲಸ್ಯ ವರ್ಜನಂ. ಮೂರನೇದು ರಕ್ಷಣೆ ಮಾಡ್ತಾನೆ ಪರಮಾತ್ಮ ಅಂತ ಒಂದು ದೃಢ ನಂಬಿಕೆ. 4ನೇದು ನನಗೆ ರಕ್ಷಣೆ ಮಾಡು, ನನ್ನ ಮಾರ್ಗದರ್ಶನ ಮಾಡು, ನಿನ್ನ ಒಂದು ಕೃಪೆ ನನ್ನ ಮೇಲೆ ಇರೋದಕ್ಕೆ ನಾನು ಸದಾ ನಿನಗೆ ಕೃತಜ್ಞನಾಗಿದ್ದೀನಿ. 5ನೇದು ಆತ್ಮನಿಕ್ಷೇಪ, ನನ್ನನ್ನು ನಾನು ಸಂಪೂರ್ಣವಾಗಿ ಅವನಿಗೆ ಅರ್ಪಣೆ ಮಾಡ್ಕೊಳ್ಳೋದು. 6ನೇದು ಕಾರ್ಪಣ್ಯ ಅಂದರೆ ನಿರಹಂಕಾರದಿಂದ ವಿನಯದಿಂದ ಅವನ ಕೃಪೆಗೆ ನಾನು ಪಾತ್ರರಾಗಬೇಕು ಅಂತ ಏನು ಸಾಧನೆ ಮಾಡಿ, ಅದು ಅಹಂಕಾರದಿಂದಲ್ಲ, ನಿರಹಂಕಾರದಿಂದ ವಿನಯದಿಂದ ಅವನಲ್ಲಿ ಸಂಪೂರ್ಣವಾಗಿ ಪ್ರಾರ್ಥನೆ ಮಾಡೋದು ಅಥವಾ ಭಕ್ತಿ ಮಾಡೋದು. ಈಗ ಒಂದೊಂದನ್ನೇ ನೋಡೋಣ. ಅನುಕೂಲಸ್ಯ ಸಂಕಲ್ಪ, ನನ್ನ ಒಂದು
ಆಧ್ಯಾತ್ಮಿಕ ಸಾಧನೆಗೆ ನನ್ನಲ್ಲಿ ಒಂದು ಭಕ್ತಿ ಅಥವಾ ಶರಣಾಗತಿ ಬರಬೇಕಾದ್ರೆ ನಾನು ಅದಕ್ಕೆ ಅನುಕೂಲವಾದಂತಹ ಒಂದು ಸಂಕಲ್ಪಗಳನ್ನ ಮಾಡಬೇಕು ಅಂತ ಅರ್ಥ. ಅಂದರೆ ಈಗ ಹೋಮ ಮಾಡ್ತಾ ಇರ್ಬೇಕಾದ್ರೆ ತುಪ್ಪ ಹಾಕ್ತಾರೆ, ತುಪ್ಪ ಹಾಕೋದು ನೀರು ಹಾಕೋದು, ಹಾಗೆ ಮಾಡಿದ್ರೆ ಅದು ಹೋಮದ ಅಗ್ನಿ ಇದಾಗತ್ತಾ? ಹಾಗೆ ಮಾಡಬಾರ್ದು. ಈಗ ನಾನು ಭಕ್ತನಾಗಬೇಕು ಅಂತಿದ್ರೆ, ಭಗವಂತನಿಗೆ ಶರಣಾಗಬೇಕು ಅಂತಿದ್ರೆ, ಅನುಕೂಲಸ್ಯ ಸಂಕಲ್ಪ, ನನ್ನ ಭಕ್ತಿಗೆ ವೃದ್ಧಿಯಾಗೋದಕ್ಕೆ, ನನ್ನಲ್ಲಿ ಆಧ್ಯಾತ್ಮಿಕ ಜ್ಞಾನ ದೃಢವಾಗೋದಕ್ಕೆ ನಾನು ಏನು ಮಾಡಬೇಕು? ಪೂಜೆ ಮಾಡಬೇಕು, ಜಪ ಮಾಡಬೇಕು, ಗುರುಗಳು ಹೇಳಿದ ಹಾಗೆ ಆದೇಶದಂತೆ ನಡ್ಕೋಬೇಕು, ಧ್ಯಾನ ಮಾಡು ಅಂದರೆ ಮಾಡಬೇಕು. ಈ ರೀತಿಯಾಗಿ ನಾನು ಮಾಡ್ತಕ್ಕಂತಹ ಪ್ರತಿಯೊಂದು ಕೆಲಸವನ್ನು ಮೊದಲನೇ ಆಗಿ ಮನಸ್ಸಲ್ಲಿ ಪ್ರಶ್ನೆ ಮಾಡ್ಕೋಬೇಕು. ನಾನು ಮಾಡ್ತಾ ಇರ್ತಕ್ಕಂತಹ ಈ ಕರ್ಮ ಪರಮಾತ್ಮ ನಿನಗೆ ಪ್ರಿಯವಾಗಿದೆಯಾ? ನಿನ್ನ ಸಂಕಲ್ಪದಂತೆ ಇದೆಯಾ ನನ್ನ ಕರ್ಮಗಳು ಅಂತ ನಮ್ಮನ್ನು ನಾವು ಪ್ರಶ್ನೆ ಮಾಡ್ಕೋಬೇಕು. ಇದಕ್ಕೆ ಒಂದು ಉತ್ತಮ ಉದಾಹರಣೆ ಅಂದರೆ ಮಹಾಭಕ್ತೆ ಮೀರಾಬಾಯಿ. ಅವಳು ಕೃಷ್ಣನಿಗೆ ಹಿಂಗೆ ಹೇಳ್ತಿದ್ಲು, ನೀನು ನನ್ನನ್ನು ಹೇಗಾದರೂ ಇಡು, ನೀನು ನನಗೆ ಸಂತೋಷ ಕೊಡ್ತೀಯಾ ಅದು ನಿನ್ನಿಚ್ಛೆ, ನನಗೆ ದುಃಖ ಕೊಡ್ತೀಯಾ ನಿನ್ನಿಚ್ಛೆ, ನಿನ್ನ ಹತ್ರ ನನ್ನನ್ನು ಇಟ್ಕೋತೀಯಾ, ನನ್ನನ್ನು ನಿನ್ನವಳಾಗಿ ಮಾಡ್ಕೋತೀಯಾ ಅದು ನಿನ್ನಿಚ್ಛೆ, ಅಥವಾ ನನ್ನನ್ನು ದೂರ ತಳ್ತೀಯಾ ಅದು ನಿನ್ನಿಚ್ಛೆ. ನನ್ನದು ಅನ್ನೋದು ಏನೂ ಇಲ್ಲ. ಮೇರೇತೋ ಗಿರಿಧರ್ ಗೋಪಾಲ್ ಅಂತ ಇದ್ಲವಳು. 500 ವರ್ಷಗಳ ಹಿಂದೆ ಇದ್ದಂತಹ ಭಕ್ತಿ ಮೂಮೆಂಟ್ ಅಥವಾ ಭಕ್ತಿ ಆಂದೋಲನ ಶುರುವಾದಾಗ ಅನೇಕ ಜನ ಭಕ್ತರು ಹುಟ್ಟಿದ್ರು. ಜ್ಞಾನದೇವ, ನಾಮದೇವ, ತುಕಾರಾಮ್, ತುಳಸಿದಾಸರು, ಸೂರ್ಯದಾಸರು. ಅಂಥ ಸಮಯದಲ್ಲಿ ಮೀರಾಬಾಯಿ, ಅವಳ ಮೀರಾ ಭಜನೆಗಳಲ್ಲಿ ಮೇರೇತೋ ಗಿರಿಧರ್ ಗೋಪಾಲ್, ನೀನು ಏನಾದರೂ ಮಾಡು, ಯಾಕೆ? ನಾನು ಜೀವ, ನೀನು ಪರಮಾತ್ಮ. ಜೀವ ಯಾವಾಗಲೂ ಪರಮಾತ್ಮನ ದಾಸನೇ. ದಾಸನಿಗೇನಾದರೂ ಅವನದೇ ಸ್ವಂತ ಇಚ್ಛೆ ಇರುತ್ತಾ? ಸ್ವಾಮಿ ಹೇಗೆ ಹೇಳ್ತಾನೋ ಹಾಗೆ ದಾಸ ನಡ್ಕೋಬೇಕು. ಇದು ಶರಣಾಗತಿ. ಎರಡನೇದು ಪ್ರಾತಿಕೂಲಸ್ಯ ವರ್ಜನಂ. ನಮ್ಮ ಒಂದು ಸಾಧನೆಗೆ ಯಾವುದು ಅಡ್ಡಿ ಆಗತ್ತೆ, ಕಾಮ, ಕ್ರೋಧ, ಲೋಭ, ಮೋಹ, ಅಧರ್ಮದ ಕೆಲಸಗಳು ಮಾಡಿದ್ರೆ ಕೃಷ್ಣ ನಿಂಗೆ ಪ್ರೀತಿ ಆಗತ್ತಾ? ಖಂಡಿತ ಆಗಲ್ಲ. ನಾವು ಕೇಳೋದೂ ಇಲ್ಲ, ಗೊತ್ತು ನಮಗದು. ದುಸ್ಸಂಗ ಬಿಡಬೇಕು, ಈ ಅರಿಷಡ್ವರ್ಗಗಳನ್ನ ಬಿಡಬೇಕು, ಅಧರ್ಮವನ್ನು ಬಿಡಬೇಕು. ಈ ಪ್ರಾತಿಕೂಲಸ್ಯ ವರ್ಜನಂ ಯಾವಾಗ ಅಂದರೆ, ನಮಗೆ ಸುಖ ಇದ್ದಾಗ ಯಾರೂ ಕೇಳಲ್ಲ, ಇಷ್ಟು ವರ್ಷ ನನಗೆ ಯಾಕೆ ರೋಗ ಬರಲಿಲ್ಲ, ನನಗೆ ಯಾಕೆ ಕಾಲು ನೋವು ಬರಲಿಲ್ಲ, ನನಗೆ ಯಾಕೆ ತಲೆನೋವು ಬರಲಿಲ್ಲ, ಅಯ್ಯೋ ನನಗೆ ಯಾಕೆ ಕಷ್ಟ ಬರಲಿಲ್ಲ ಅಂತ ಯಾರೂ ಕೇಳಲ್ಲ. ಸುಖದಲ್ಲಿದ್ದಾಗ ನನಗೆ ಯಾಕೆ ಇಷ್ಟು ಸುಖ ಕೊಟ್ಟೆ ಅಂತ ಯಾರೂ ಕೇಳಲ್ಲ. ದುಃಖ ಬಂದಾಗ ಮಾತ್ರ ವೈ ಮೀ, ನನ್ನನ್ನೇ ಯಾಕೆ, ನನಗೇ ಯಾಕೆ ಕೊಟ್ಟೆ, ಆದರೆ ಇದು ಈ ರೀತಿ ಯಾವಾಗ ಅನ್ಕೋತೀವಿ, ಶರಣಾಗತಿ ಹೋಯ್ತಲ್ಲಿ. ಪ್ರಾತಿಕೂಲಸ್ಯ ವರ್ಜನಂ, ಭಗವಂತನ ಇಚ್ಛೆಗೆ ವಿರುದ್ಧವಾಗಿ ನಾವು ಇಚ್ಛೆ ಮಾಡಬಾರದು. ಒಂದು ಸಣ್ಣ ಕತೆ ಬರುತ್ತೆ ರಾಮಾಯಣದಲ್ಲೇ. ರಾಮ ಲಕ್ಷ್ಮಣ ದಂಡಕಾರಣ್ಯದಲ್ಲಿ ನಡೀತಾ ಬಂತ ಪಂಪ ಸರೋವರ ಬರುತ್ತೆ. ರಾಮಚಂದ್ರನಿಗೆ ತುಂಬ ಬಾಯಾರಿಕೆ ಆಗಿರುತ್ತಂತೆ. ಅವನು ತನ್ನ ಬಿಲ್ಲನ್ನು ಪಕ್ಕಕ್ಕೆ ಇಟ್ಟು ಅಲ್ಲಿ ಸರೋವರ ಇರುತ್ತೆ, ಅಲ್ಲಿ ನೀರು ಕುಡಿತಕ್ಕೆ ಅಂತ ರಾಮ ನೀರು ಕುಡಿತಾ ಇರ್ತಾನೆ. ಆಗ ಹೀಗೆ ನೋಡ್ತಾನೆ, ರಾಮನ ಬಿಲ್ಲು ಒಂದು ಕಪ್ಪೆಯ ಮೇಲೆ ಬಿಲ್ ಇಟ್ಬಿಟ್ಟಿರ್ತಾನೆ. ಅಯ್ಯೋ ಜೀವಕ್ಕೆ ನೋಯಿಸಿದ್ನಲ್ಲ ಅಂತ ರಾಮ ಬಿಲ್ ಎತ್ತುತ್ತಾನೆ. ಆಗ ಅದನ್ನು ಕೇಳ್ತಾನಂತೆ, ನೀನು ಯಾಕೆ ಸುಮ್ಮನೆ ಇದ್ದೆ, ನೀನು ಶಬ್ದ ಮಾಡಬೇಕಾಯ್ತಲ್ವಾ, ಕಪ್ಪೆ ಹೇಗೆ ಶಬ್ದ ಮಾಡುತ್ತೋ ಹಾಗೆ ಶಬ್ದ ಮಾಡಿದರೆ ನಂಗೆ ಗೊತ್ತಾಗ್ತಿತ್ತಲ್ವಾ,
ಅಂತ ರಾಮ ಹೇಳ್ತಾನಂತೆ. ಅನಾವಶ್ಯಕವಾಗಿ ನಿನ್ಗೆ ನೋವಾಯ್ತಲ್ಲ ಅಂತ ರಾಮ ಕೇಳ್ತಾನಂತೆ. ಆಗ ಅದು ಹೇಳತ್ತಂತೆ, ಯಾರಾದರೂ ಬೇರೆಯವರಿಂದ ನನಗೆ ತೊಂದರೆ ಆದರೆ ನಾನು ನಿನ್ನನ್ನು ಪರಮಾತ್ಮನನ್ನು ಬೇಡ್ಕೋತೀನಿ. ಈಗ ನೀನೇ ಈ ರೀತಿ ಒಂದು ಶಿಕ್ಷೆ ಕೊಟ್ಟರೆ ಪ್ರಾತಿಕೂಲ್ಯಸ್ಯ ವರ್ಜನಂ, ನಾನು ಕೇಳಲ್ಲ. ಯಾಕೆಂದರೆ ಅದು ನನ್ನ ಪ್ರಾರಬ್ಧದಲ್ಲಿ ಇದೆ, ನಾನು ಅದನ್ನು ಅನುಭವಿಸ್ಬೇಕು ಅಂತ ಇದೆ. ಆದ್ದರಿಂದ ನಿನ್ನ ಸಂಕಲ್ಪಕ್ಕೆ ವಿರುದ್ಧವಾಗಿ ನಾನು ಸಂಕಲ್ಪ ಮಾಡಲ್ಲ ಅಂತ ಹೇಳ್ತಂತೆ. ಭಾಗವತ ಈ ವಿಷಯವಾಗಿ ಪ್ರಾತಿಕೂಲ್ಯಸ್ಯ ವರ್ಜನಂ ಅಂದರೆ ಪರಮಾತ್ಮನ ಇಚ್ಛೆಗೆ ವಿರುದ್ಧವಾಗಿ ನಾವು ಇಚ್ಛೆ ಮಾಡಬಾರ್ದು. ಅವನ ಸಂಕಲ್ಪವೇ ನನ್ನ ಸಂಕಲ್ಪ ಅಂತ ತಗೋಬೇಕು. ತುಂಬ ಕಷ್ಟ ಬಂದಾಗ ತುಂಬ ಕಷ್ಟ ಅದ ನಾನು ಹೇಳೋದು. ಭಾಗವತ 3 ಪಾಯಿಂಟ್ ಹೇಳುತ್ತೆ. ಮೊದಲನೇದು, ಭಗವತ್ ಕೃಪೆಗೆ ಪ್ರತೀಕ್ಷೆ. ಭಗವಂತ ನನ್ನ ಮೇಲೆ ಕೃಪೆ ಮಾಡ್ತಾನೆ, ಸರಿಯಾದ ಸಮಯ ಬರಬೇಕು ಅಂತ ಕಾಯಬೇಕು. ಯಾಕೆ ಮಾಡ್ತಾ ಇಲ್ಲ? ಏನೋ ತಪ್ಪಿದೆ ನನ್ನಲ್ಲಿ, ನನ್ನ ಪ್ರಾರ್ಥನೆಯಲ್ಲಿ ಏನೋ ತಪ್ಪಿದೆ. ಅವನಿಂದ ಯಾವತ್ತೂ ಡಿಲೇ ಆಗಲ್ಲ, ಆಗ್ತಾ ಇರೋದು ನನ್ನ ಕಡೆಯಿಂದ. ನನ್ನಲ್ಲಿ ಏನೋ ತಪ್ಪಿದೆ, ನನ್ನದೇ ಸರಿಯಾದ ಒಂದು ನನ್ನ ಶರಣಾಗತಿಯಲ್ಲಿ ಭಕ್ತಿಯಲ್ಲಿ ಏನೋ ಕೊರತೆ ಇದೆ. ಪ್ರತೀಕ್ಷೆ ಮಾಡಬೇಕು, ಅವನ ಒಂದು ಕೃಪೆಗಾಗಿ ಕಾಯಬೇಕು. ಮೊದಲನೇದು ಪ್ರತೀಕ್ಷೆ, ಸರಿಯಾದ ಸಮಯಕ್ಕಾಗಿ ಅವನಲ್ಲಿ ನಂಬಿಕೆ ಇಟ್ಟು ಕಾಯಬೇಕು. ಎರಡನೇದು, ಕಾಯ ವಾಚ ಮನಸ ನಿರಂತರ ಅವನ ಸ್ಮರಣೆ, ಅವನ ಧ್ಯಾನ, ಸೇವೆ, ಅವಕಾಶ ಇದ್ದರೆ ಸೇವೆ ಇದ್ದೇ ಇರುತ್ತೆ. ಎಲ್ರಿಗೂ ಅವ್ರವ್ರ ಕೈಲಾದ ಹಾಗೆ ಸೇವೆ, ಪ್ರಾರ್ಥನೆ ನಿರಂತರ ಮಾಡ್ತಾ ಇರಬೇಕು. ಮೂರನೇದು, ಇಷ್ಟಾದರೂ ನನಗೆ ಏನೋ ಒಂದು ತೊಂದರೆ ಆಗ್ತಾ ಇದೆ ಅಂತಂದರೆ ನನ್ನ ಪ್ರಾರಬ್ಧದಲ್ಲಿ ಇದು ಇದೆ, ಇದು ನನಗೆ ಕೊಡಲೇಬೇಕು. ನನ್ನ ಪ್ರಾರಬ್ಧದಲ್ಲಿ ಈ ನೋವು ಬರೆದಿದೆ, ಈ ದುಃಖ ಬರೆದಿದೆ, ಈ ಅನಾರೋಗ್ಯ ಬರೆದಿದ್ದಾನೆ ಪರಮಾತ್ಮ, ಇದನ್ನು ನಾನು ಅನುಭವಿಸಿಯೇ ತಿರಬೇಕು ಅಂತ ಒಂದು ಸಹನೆ. ಗೀತೆಯಲ್ಲಿ ಕೃಷ್ಣ ಇದನ್ನೇ ಹೇಳೋದು, ತಿತಿಕ್ಷಾ ತಾಂ ತಿತಿಕ್ಷಸ್ಸ ಭಾರತ. ತಡ್ಕೋ. ಬಹಳ ದೊಡ್ಡ ಗುಣ ಸಹನೆ ಆಧ್ಯಾತ್ಮಿಕ ಸಾಧನೆಯಲ್ಲಿ. ಇಂತಹ 3 ಗುಣಗಳಿದ್ದರೆ, ಪ್ರತೀಕ್ಷೆ, ಪ್ರಾರ್ಥನೆ, ಪ್ರಾರಬ್ಧದಂತೆ ಕರ್ಮಗಳು ಫಲಗಳು ಬಂದಾಗ ತಡ್ಕೊಳ್ಳುವಂತಹ ಗುಣ ಇದು ಇತ್ತು ಅಂದರೆ, ಕೇಕ್ ವಾಕ್ ಅಂತಾರಲ್ಲ ಆ ಥರ ಭಕ್ತಿ ಅನ್ನೋದು ಸುಲಭವಾಗಿ ಕೃಷ್ಣ ಅಥವಾ ರಾಮ ಬಂದು ನಮ್ಮ ಮನಸ್ಸಲ್ಲಿ ನಿಲ್ತಾನೆ. ನಾವು ಹಾಗಲ್ಲ. ಒಬ್ಬ ಗುರುವಿನ ಹತ್ರ ಶಿಷ್ಯ ಹೋದಂತೆ, ತುಂಬ ತಲೆನೋವು ಗುರುಗಳೇ. ಯಾವತ್ತಿಂದಪ್ಪ ಅಂದ್ರೆ, ನಿನ್ನೆಯಿಂದ. ಎಷ್ಟಪ್ಪ ವಯಸ್ಸು ನಿನಗೆ? 28 ವರ್ಷ. 28 ವರ್ಷದ ಹಿಂದೆ ಯಾವಾಗಾರು ಬಂದಿತ್ತಾ ಅಂದ್ರೆ, ಯಾವತ್ತೂ ಬಂದಿಲ್ಲ. ಈಗ ದೇವ್ರು ನೋಡಿ ಎಂಥ ತಲೆನೋವು ಕೊಟ್ಟಿದ್ದಾನೆ, ಏನು ಔಷಧಿ ತೊಗೊಂಡ್ರು ಹೋಗ್ತಾ ಇಲ್ಲ. ಅಲ್ಲ, ಈ 27 ವರ್ಷ ಯಾವತ್ತಾರು ಹೇಳಿದ್ಯಾ ನನಗೆ ತಲೆನೋವು ಕೊಟ್ಟಿಲ್ಲ ಭಗವಂತ, ನಾನು ನಿನಗೆ ಎಷ್ಟು ಋಣಿಯಾಗಿರ್ತೀನಿ, ಚಿರ ಋಣಿಯಾಗಿದ್ದೀನಿ ಅಂತ ಕೇಳಿದ್ಯಾ ಆವಾಗ? ಈಗ ನೋವು ಬಂದಾಗ ಮಾತ್ರ ನನಗೆ ಯಾಕೆ ಕೊಟ್ಟೆ? ಅವನೇನು ಮಾಡ್ತಾನೆ, ನೀನು ತಗೊಂಬಂದಿದ್ಯಾ ಪ್ರಾರಬ್ಧನ, ನನಗೆ ಪಾಠ ಕಲಿಸ್ಬೇಕಾದ್ರೆ, ನನ್ನ ಉದ್ಧಾರ ಆಗಬೇಕಾದ್ರೆ ಆ ಪ್ರಾತಿಕೂಲ್ಯಸ್ಯ ಪರಿಸ್ಥಿತಿಯಲ್ಲೂ ಅದು ಭಗವಂತನ ಪ್ರೇಮನೇ. ನಮ್ಮ ವ್ಯಕ್ತಿತ್ವದಲ್ಲಿ ಕೆಲವು ಶಾರ್ಪ್ ಎಡ್ಜಸ್ ಇರುತ್ತೆ ಅಹಂಕಾರದಲ್ಲಿ, ನಮಗೆ ಗೊತ್ತಾಗಲ್ಲ. ಅದು ಆ ಪರಿಸ್ಥಿತಿಯನ್ನು ತಂದು ಆ ಅನುಭವದಿಂದಲೇ ನಮಗೆ ಅದನ್ನು ಪಾಠ ಕಲಿಸ್ಬೇಕು. ನಮ್ಮ ಉದ್ಧಾರಕ್ಕಾಗಿ ಆಗೋದು. ಪ್ರತಿಯೊಂದು ನಮ್ಮ ಫಾಲ್ ಅಂತಾರೆ, ನಾವು ಕೆಳಗೆ ಬೀಳ್ತೀವಲ್ಲ, ಅದು ನಮ್ಮ ಆಧ್ಯಾತ್ಮಿಕ ಪ್ರಗತಿಗೆ ಬಹಳ 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 ಸಹಾಯಕ. ಆದರೆ ಆ ಸಮಯದಲ್ಲಿ ನಮಗೆ ತುಂಬ ಕಷ್ಟ ಆಗುತ್ತೆ, ನೋವಾಗುತ್ತೆ. ಹೇಳೋದು ಸುಲಭ, ಅದನ್ನು ಅನುಭವಿಸಿ ಗೋತ್ರೂ ಮಾಡೋದಿದೆಯಲ್ಲ ಕಷ್ಟ. ಆದರೆ ಭಗವಂತನ ನಾಮಸ್ಮರಣೆಯಿಂದ, ಭಕ್ತಿಯಿಂದ ಯಾರು ಸದಾ ಸತ್ಸಂಗದಲ್ಲಿದ್ದು ಶ್ರವಣ ಮನನ ನಿಧಿಧ್ಯಾಸನಗಳನ್ನ ಮಾಡ್ತಾ ಇರ್ತಾರೋ, ಆ ಶಾಸ್ತ್ರದ ಶಕ್ತಿ, ಭಗವಂತನ ಒಂದು, ಅದಕ್ಕೆ ಹೇಳೋದು, ನಮ್ಮ ಎಷ್ಟೇ ಕಷ್ಟ ಬರಲಿ ನನ್ನ ಜೊತೆ ನೀನಿರು ಅಂತ. ಬಂದದ್ದೆಲ್ಲ ಬರಲಿ ಗೋವಿಂದ ನಿನ್ನ ದಯೆ ಹೊಂದಿರಲಿ ಅಂತ. ಮೂರನೇದು,
ರಕ್ಷಿಸ್ತಾನೆ ಅಂತಕ್ಕಂತಹ ಒಂದು ದೃಢವಾದ ನಂಬಿಕೆ. ನಾನು ಪ್ರಾರ್ಥನೆ ಮಾಡಿದ್ದೀನಿ, ಸಹನೆಯಿಂದ ತಡ್ಕೋತಾ ಇದ್ದೀನಿ. ಮೊದಲನೇದು ಕಾಯ ವಾಚ ಮನಸ್ಸ ಪ್ರಾರ್ಥನೆ, ಪ್ರತೀಕ್ಷೆ ಮಾಡ್ತಾ ಇದ್ದೀನಿ ಅವನ ಕೃಪೆ ಆಗತ್ತೆ ಅಂತ. ಕೃಪೆ, ದೃಢವಾದ ನಂಬಿಕೆ, ನನ್ನನ್ನು ಕಾಪಾಡ್ತಾನೆ. ಭಗವದ್ಗೀತೆಯಲ್ಲಿ ನೋಡ್ತೀವಲ್ವ, ಮೊದಲನೇ ಅಧ್ಯಾಯ ಪೂರ್ತಿ ರೋದನ ಅರ್ಜುನಂದು. ಅರ್ಜುನ ವಿಷಾದ ಯೋಗ. ಹಂಗಾಗ್ಬಿಡುತ್ತೆ, ಹಿಂಗಾಗ್ಬಿಡುತ್ತೆ, ವರ್ಣ ಸಂಕರ ಆಗ್ಬಿಡುತ್ತೆ, ಪಿತೃಗಳಿಗೆ ಇದ್ಕೊಡೋರು ಯಾರೂ ಇರಲ್ಲ, ಯುದ್ಧ ಬೇಡ, ನಾನು ಗಾಂಡೀವ ಕೆಳಗಿಡ್ತೀನಿ. ಪರಮಾತ್ಮ ಸುಮ್ಮನೆ ನೋಡ್ತಾ ಇರ್ತಾನೆ, ಒಂದು ಪದ ಮಾತಾಡೋಲ್ಲ. ಮೊದಲನೇ ಅಧ್ಯಾಯ ಶ್ರೀಕೃಷ್ಣ ಒಂದು ಪದ ಮಾತಾಡೋಲ್ಲ. ಎರಡನೇ ಅಧ್ಯಾಯದಲ್ಲಿ ಕಾರ್ಪಣ್ಯ ದೋಷಂ ಶಾದಿಮಾಂ ಅಂದರೆ ನನ್ನ ಶಿಷ್ಯನನ್ನಾಗಿ ಮಾಡ್ಕೋ, ನಿನ್ನ ಶಿಷ್ಯನಾಗಿ ಮಾಡ್ಕೋ ಅಂತ ಅವನು ಹೇಳಿದ ಮೇಲೆ ಆಗ ಗೀತೆಯ ಜ್ಞಾನವನ್ನು ಅರ್ಜುನನಿಗೆ ಕೊಡ್ತಾನೆ. ಮಹಾಪಂಡಿತನಂತೆ ಮಾತಾಡ್ತಾ ಇದೆಯಲ್ಲಪ್ಪ, ಎಲ್ಲ ಗೊತ್ತಿರೋ ಥರ. ಪಂಡಿತನಾದವನು ಶೋಕನೇ ಮಾಡೋದಿಲ್ಲ, ಇರೋರ್ಗಾಗಲಿ ಇಲ್ಲದೇ ಇರೋರ್ಗಾಗಲಿ ಅಂತ. ದೇಹಿನೋಸ್ಮಿನ್ ಯಥಾ ದೇಹೆ ಕೌಮಾರಂ ಯೌವನಂ ಜರ ತಥಾ ದೇಹಾಂತರ ಪ್ರಾಪ್ತಿರ್ ಧೀರಸ್ತತ್ರ ನ ಮುಹ್ಯತಿ. ರಕ್ಷಣೆ ಪರಮಾತ್ಮ ಮಾಡೇ ಮಾಡ್ತಾನೆ, ನನ್ನನ್ನು ರಕ್ಷಿಸ್ತಾನೆ ಅನ್ನೋ ದೃಢವಾದ ನಂಬಿಕೆ. ಈ ಸಂಪೂರ್ಣ ವಿಶ್ವದ ರಚನೆ ಮಾಡಿದ್ದಾನೆ, ನನ್ನನ್ನು ಕಾಪಾಡಲ್ವಾ? ಅಲ್ಲ, ನನಗೆ ಈಗ ಬುದ್ಧಿ ಬಂದಿದೆ, ನಾನು 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 ಅಂತ. ನಾನು ನಂದು ತಾಯಿ ಗರ್ಭದಲ್ಲಿದ್ದಾಗ ನನಗೇನು ಗೊತ್ತಾಗ್ತಾ ಇತ್ತು? ಆಗೇನು ಆಹಾರ ಬೇಕೋ, ಎಷ್ಟು ಆಕ್ಸಿಜನ್ ಬೇಕೋ ಯಾರು ಕೊಟ್ಟರು ಒಳಗಡೆ? ತಾಯಿ ಏನಾದ್ರು ಮಾಡೋಕ್ಕೆ ಸಾಧ್ಯನಾ? ಅವಳು ಬರೀ ಬಯಾಲಜಿಕಲ್ ಮದರ್ ಅಷ್ಟೆ. ಮಾಡಿದವ್ರು ಯಾರು? ಇಡೀ ಜಗತ್ತನ್ನು, ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ, ಇಡೀ ಜಗತ್ತನ್ನು ಕಾಪಾಡ್ತಾನಲ್ಲ. ಆನೆ ನೋಡಿದ್ದೀರಾ? ಆನೆ ಎಷ್ಟು ದೊಡ್ಡದದು, ಅದಕ್ಕೆ ಎಷ್ಟು ಆಹಾರ ಬೇಕು, ಯಾರು ಕೊಡ್ತಾರೆ ಅದಕ್ಕೆ ಕಾಡಲ್ಲ ಆಹಾರನ? ಮತ್ತು ಸಣ್ಣ ಇರುವೆ, ಅಲ್ಲೇನಾದರೂ ಒಂದು ಸ್ವೀಟ್ ಇಟ್ಟಿದ್ರೆ ಅದು ಹೆಂಗೆ ಒಂದು ಅರ್ಧ ಗಂಟೆಲಿ ಇರುವೆ ಗೊತ್ತಾಗತ್ತಲ್ಲಿದೆ ಅಂತ? ಯಾರಾದರೂ ಹೇಳಿದ್ರ ಇರುವೆಗೆ? ವಾಟ್ಸಪ್ ಮೆಸೇಜ್ ಹಾಕಿದ್ರ ಹೋಗಲ್ಲಿದೆ ತಗೋ ಹೋಗು ಅಂತ? ಹೆಂಗೆ ಗೊತ್ತಾಗುತ್ತೆ? ಆನೆಯನ್ನೂ ಕಾಪಾಡೋನು. ಆದ್ದರಿಂದನೇ ಕನಕದಾಸರು ಹೇಳಿರೋದು, ತಲ್ಲಣಿಸದಿರು ಕಂಡ್ಯ ತಾಳು ಮನವೇ, ಎಲ್ಲರನ್ನು ಸಲಹುವನು ಇದಕ್ಕೆ ಸಂಶಯ ಬೇಡ ಅಂತ. ಆ ರಕ್ಷಣೆ ಮಾಡ್ತಾನೆ ಅನ್ನುವಂತಹ ಒಂದು ದೃಢವಾದ ನಂಬಿಕೆ, ಇದು ಶರಣಾಗತಿಯ ಮೂರನೇ ಅಂಶ. ಮೊದಲನೇದು ಅನುಕೂಲಸ್ಯ ಸಂಕಲ್ಪ, ಪರಮಾತ್ಮನ ಇಚ್ಛೆಗೆ ಅದೇ ನನ್ನ ಇಚ್ಛೆ, ಅವನ ಇಚ್ಛೆಗೆ ವಿರುದ್ಧವಾದ ಇಚ್ಛೆ ನಾನು ಮಾಡೋದಿಲ್ಲ. ಅದು ನನ್ನ ಸಂಕಲ್ಪಕ್ಕೆ ವಿರುದ್ಧವೇ ಆಗಿರಲಿ, ನನಗೆ ಎಷ್ಟೇ ನೋವಾಗಲಿ ಅದರಿಂದ. ಮೂರನೇದು ನನ್ನನ್ನು ರಕ್ಷಣೆ ಮಾಡ್ತಾನೆ. ಒಂದು ಸಣ್ಣ ಕಥೆಯನ್ನು ಹೇಳಿದ್ರೆ ಇದಕ್ಕೆ. ಒಂದು ಸಲ ಲಕ್ಷ್ಮೀದೇವಿ ನಾರಾಯಣನಿಗೆ, ಲಕ್ಷ್ಮೀದೇವಿ ಏನು ಮಾಡ್ತಾ ಇರ್ತಾಳೆ, ಯಾವಾಗಲೂ ಪಾದ ಸೇವನೆ ಮಾಡ್ತಾ ಇರ್ತಾಳೆ. ನಾರಾಯಣ ಹೇಳಿದಂತೆ ಲಕ್ಷ್ಮಿಗೆ, ತುಂಬ ಕೆಲಸ ಇದೆ ನನಗೆ, ತುಂಬ ಅಂದರೆ ಯಾವಾಗಲೂ ಬಿಡುವೇ ಇಲ್ದಿರೋಷ್ಟು ಕೆಲಸ ಅಂತ. ಲಕ್ಷ್ಮಿ ಕೇಳಿದ್ಲು, ಏನು ಕೆಲಸ? ಯಾವಾಗಲೂ ಹೀಗೆ ಮಲಗಿರ್ತೀರಾ, ಯೋಗ ನಿದ್ರೆ ಮಾಡ್ತಾ ಮಲಗಿರ್ತೀರ ಹೀಗೆ? ನಾನು ನಿಮ್ಮ ಪಾದವನ್ನು ಸೇವೆ ಮಾಡ್ತಾ ಇರ್ತೀನಿ, ನಂದು ಕೆಲಸ, ನಿಮ್ದೇನು ಕೆಲಸ? ಆಗ ನಾರಾಯಣ ಹೇಳಿದಂತೆ, ಅಂತಃಕರಣದಲ್ಲಿ ನಿನ್ನ ಮುಂದೆ ಹಾಗೆ ಕಾಣುತ್ತಷ್ಟೆ, ಪ್ರತಿಯೊಂದು ಜೀವದ ಅಂತಃಕರಣದಲ್ಲಿ ನಿಂತು ಆ ಜೀವಕ್ಕೆ ಎಲ್ಲ ವ್ಯವಸ್ಥೆ ಮಾಡ್ತಕ್ಕಂಥವನು ನಾನೇ. ಲಕ್ಷ್ಮಿ ಹಾಗಾದ್ರೆ ಇದನ್ನು ಪರೀಕ್ಷೆ ಮಾಡಬೇಕು ಅಂತ ಒಂದು ಸಣ್ಣ ಡಬ್ಬಿ ತಗೊಂಡ್ಲಂತೆ. ಡಬ್ಬಿ ಒಳಗೆ ಒಂದು ಪುಟ್ಟ ಇರುವೆನಿಟ್ಲಂತೆ, ಮುಚ್ಚಿಬಿಟ್ಲಂತೆ ಡಬ್ಬನ. ಒಂದು ದಿನ ಬಿಟ್ಲಂತೆ. ನೆಕ್ಸ್ಟ್ ಡೇ ಆ ಡಬ್ಬ ಓಪನ್ ಮಾಡಿದ್ಲಂತೆ ಮುಚ್ಚಲಾನ. ಅದು ಬದುಕೇ ಇತ್ತಂತೆ. ಅದರಲ್ಲಿ ಒಂದು ಸಣ್ಣ ಅಕ್ಕಿ ಕಾಳಿತ್ತಂತೆ, ಅದನ್ನು ತಿಂತಾ ಇತ್ತಂತೆ. ಅವಳು ಆ ಡಬ್ಬದಲ್ಲಿ ಅಕ್ಕಿ ಕಾಳು ಹೆಂಗೆ ಬಂತು? ಅವಳು ಆ ಡಬ್ಬವನ್ನು ತೆಗೆದಾಗ ಅದು ಖಾಲಿ ಇತ್ತು, ಅದರೊಳಗಡೆ ಇರುವೆ ಇಟ್ಟಿದ್ಲು.
ಅವಳಿಗೆ ಮುಚ್ಚಬೇಕಾರೆ ತಲೆ ಹಿಂಗೆ ಬಗ್ದಾಗ ಅವಳ ತಲೆ ಮೇಲಿದ್ದಂಥ ಅಕ್ಷತೆ ಕಾಳು ಅಂತ ಅಲ್ಲಿ ಬಿತ್ತಂತೆ. ಅವಳದನ್ನು ನೋಡಿಲ್ಲ. ಈ ಥರದ್ದು ಎಷ್ಟೋ ಕಥೆಗಳು ಹೇಳ್ತಾರೆ. ಎಲ್ಲೇ ಇರಲಿ ಪ್ರತಿಯೊಂದು ಜೀವವನ್ನು ಎಷ್ಟು ದಿನ ಅದರ ಪ್ರಾರಬ್ಧ ಇರುತ್ತೋ ಅದನ್ನು ಪರಮಾತ್ಮ ರಕ್ಷಣೆ ಮಾಡೇ ಮಾಡ್ತಾನೆ. ನಾವು ನಮಗೆ ಒಳಗಡೆ ಒಂದು ಸಮಾಧಾನ ಇಲ್ಲ. ನಾನು 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 ಅನ್ನೋದೊಂದು ಇದು ಮಾಡೋದು. ನನ್ನ ರಕ್ಷಣೆ ನಾನು ಮಾಡ್ಕೊಂಡ್ಬಿಡ್ತೀನಿ ಅಂತ ನಮಗೆ ಏನೂ ಮಾಡೋಕ್ಕಾಗಲ್ಲ. 4ನೇದು, ನಮ್ಮನ್ನು ರಕ್ಷಣೆ ಮಾಡಿದಾಗ ಅವನಿಗೆ ಎಲ್ಲವನ್ನು ಅವನ ಪ್ರಸಾದ ಅಂತ ಅವನಿಗೆ ಕೃತಜ್ಞರಾಗಿರೋದು. ನಮ್ಮ ರಕ್ಷಣೆ ಯಾವ ರೀತಿಯಲ್ಲಾದರೂ ನಮ್ಮ ರಕ್ಷಣೆ ಮಾಡಲಿ, ಅದಕ್ಕೆ ನಾವು ಅವನಿಗೆ ಕೃತಜ್ಞರಾಗಿರೋದು. ಯಾವ ಭಾವದಿಂದ ಯಾವ ರೀತಿನಾದ್ರೂ ಸಹಾಯ ಮಾಡಲಿ, ಅದು ನಾನು ಅಂದ್ಕೊಳ್ದೇ ಇರೋ ರೀತಿಯೂ ಇರಬಹುದು, ಆದರೂ ನಮ್ಮನ್ನು ಸದಾ ರಕ್ಷಣೆ ಮಾಡ್ತಾ ಇರ್ತಕ್ಕಂತಹ ಪರಮಾತ್ಮನಲ್ಲಿ ಅನನ್ಯವಾದಂತಹ ಶ್ರದ್ಧಾ ಭಕ್ತಿ ಇಟ್ಕೊಂಡಿರೋದು. ಅವನು ಮಾಡ್ತಾ ಇರ್ತಕ್ಕಂತಹ ಮಾರ್ಗದರ್ಶನಕ್ಕೆ, ಅವನ ಕೃಪೆಗೆ, ನಮ್ಮ ಜೀವನದ ಅವನು ಎಷ್ಟೊಂದು ಕೊಟ್ಟಿದ್ದಾನೆ ನಮ್ಗೆ ಆಶೀರ್ವಾದ ಅಂತ. ಅದಕ್ಕೆ ಹೇಳ್ತಾರೆ ಯಾವಾಗಲೂ ಆಲ್ವೇಸ್ ಕೌಂಟ್ ಆನ್ ಬ್ಲೆಸ್ಸಿಂಗ್ಸ್ ಅಂತ. ಯಾವಾಗಲೂ ತೊಂದರೆನ ನೋಡಬಾರ್ದು, ಎಷ್ಟೊಂದು ಒಳ್ಳೆಯದು ಇರುತ್ತೆ. ಮೊದಲನೇದಾಗಿ ಈ ಶರೀರ ಕೊಟ್ಟಿದ್ದಾನೆ, ಆಹಾರ, ನೀರು, ಗಾಳಿ, ಅವನಿಗೆ ನಾವು ಸದಾ ಚಿರಋಣಿಗಳಾಗಿರೋದು. ನಾನು ಈ ಭೂಮಿಯ ಮೇಲೆ ಖಾಲಿ ಕೈಯಿಂದನೇ ಬಂದಿದ್ದು, ಹೋಗೋದು ಖಾಲಿ ಕೈಯಿಂದನೇ, ಎಲ್ಲವೂ ಅವನಿಗೆ ಸೇರಿತ್ತು. ಐದನೇದು ಆತ್ಮ ನಿಕ್ಷೇಪ. ನಮ್ಮನ್ನು ನಾವು ಸಂಪೂರ್ಣವಾಗಿ ಬಲಿಚಕ್ರವರ್ತಿ ಮಾಡ್ತಾನಲ್ಲ, ಹಾಗೆ ಪರಮಾತ್ಮನಿಗೆ ನಮ್ಮನ್ನು ನಾವು ಸಂಪೂರ್ಣವಾಗಿ ನಿನ್ನ ಇಚ್ಛೆ ಅಂತ ಅವನಿಗೆ ನಾವು ಶರಣಾಗತರಾಗೋದು. ಇದನ್ನು ರಾಮಕೃಷ್ಣ ಪರಮಹಂಸರು ಹೇಳ್ತಿದ್ರಂತೆ. 2 ಉದಾಹರಣೆ ಕೊಟ್ಟು, 2 ಸಲ ಭಗವಂತ ನಮ್ಮನ್ನು ನೋಡಿ ನಗ್ತಾನೆ ಅಂತ. ಮಗುಗೆ ಹುಷಾರಿಲ್ಲ, ತಾಯಿ ಡಾಕ್ಟ್ರ್ ಹತ್ರ ಕರ್ಕೊಂಡು ಹೋದರೆ, ಚಿಂತೆ ಮಾಡಬೇಡಮ್ಮ, ಮಗುನ ನಾನು ಬದುಕಿಸ್ತೀನಿ. ತಾಯಿಗೆ ಡಾಕ್ಟ್ರು ಆಶ್ವಾಸನೆ ಕೊಡ್ತಾರೆ, ಭಗವಂತ ನಗ್ತಾನಂತೆ. ಅದರ ಪ್ರಾರಬ್ಧ ಮುಗ್ದಿದ್ರೆ ಒಂದು ಜೀವಕ್ಕೆ ಜೀವನ ಕೊಡೋದು ಅಥವಾ ಮೃತ್ಯು ಕೊಡೋದು ಡಾಕ್ಟ್ರ್ ಕೈಲಿದೆಯಾ? ವೈದ್ಯೋ ನಾರಾಯಣೋ ಹರಿ ಅಂತಾರೆ, ಆದರೆ ಅವರ ಕೆಲಸವನ್ನು ಮಾತ್ರ ಅವ್ರು ಮಾಡ್ತಾರಷ್ಟೇ ಹೊರತು ಇಚ್ಛೆ ಪರಮಾತ್ಮನ ಇಚ್ಛೆ ಅಲ್ವಾ. ಅದೊಂದು ಸಲ ನಗ್ತಾನಂತೆ ಪರಮಾತ್ಮ. ಇನ್ನೊಂದು ಸಲ ಅಣ್ಣ ತಮ್ಮಂದರು ತಂದೆಯ ಆಸ್ತಿಯನ್ನು ಡಿವೈಡ್ ಮಾಡಿಕೊಂಡು, ಈ ಭಾಗ ನಂದು, ಈ ಭಾಗ ನಿಂದು ಬೇಲಿ ಹಾಕ್ಬಿಟ್ಟು, ಇದು ನಂದು, ನೀನು ಈ ಕಡೆ ಬರಬೇಡ, ನಾನು ಆ ಕಡೆ ಬರೋದಿಲ್ಲ, ಇದು ನಂದು, ಇದು ನಿಂದು. ಯಾರ್ದು ಎಲ್ಲ? ಈಶಾವಾಸ್ಯಂ ಇದಂ ಸರ್ವಂ ಯತ್ಕಿಂಚ ಜಗತ್ಯಾ ಜಗತ್ ತೇನ ತೆಕ್ತೇನ ಭುಂಜೀತ ಮಾ ಕೃತ ಕಸ್ಯ ಸಿದ್ಧನಂ. ಎಲ್ಲವೂ ಭಗವಂತನಿಗೆ ಸೇರಿದ್ದು. ನಮ್ಮ ಪಾಲಿನ ಒಂದು ಕೋಟ ಕೊಟ್ಟಿರ್ತಾನಷ್ಟೆ. ಆದ್ದರಿಂದ ಎಲ್ಲವೂ ನಿನ್ನದು ಅಂತ ಆತ್ಮ ನಿಕ್ಷೇಪ, ಟೋಟಲ್ ಸರೆಂಡರ್. ಕಾರ್ಪಣ್ಯ ಅಲ್ಲ, ಇದು 5 ಮಾಡಿಬಿಟ್ನಲ್ಲ ನಾನು. ಅನುಕೂಲಸ್ಯ ಸಂಕಲ್ಪ, ಪ್ರಾತಿಕೂಲಸ್ಯ ವರ್ಜನಂ. ರಕ್ಷಣೆ ಮಾಡು ಅಂತ ಭಗವಂತನಲ್ಲಿ ಕೇಳ್ಕೊಂಡ್ಬಿಟ್ಟೆ. ಆಮೇಲೆ ಆತ್ಮ ನಿಕ್ಷೇಪ. ನೋಡಿದ್ಯಾ, ನಾನೆಂತಹ ಭಕ್ತ, ಎಂತಹ ಶರಣಾಗತಿ ನಾನು ಮಾಡಿದ್ನಲ್ಲ, ಹೋಯ್ತು ಎಲ್ಲನೂ. ವಿನಯದಿಂದ ಆತ್ಯೋ ಯೋನ ಪ್ರಚೋದಯಾತ್, ಒಳಗೆ ನಿಂತು ನನ್ನ ಕೈಯಲ್ಲಿ ಆ ಸತ್ಕರ್ಮಗಳನ್ನ ಮಾಡಿಸ್ತಕ್ಕಂಥವನು ಅವನು. ಈ ಕಲಿಯುಗದಲ್ಲಿ ನಾನೊಂದು ಹುಳದ ಸಮಾನ ಜೀವ. ನನ್ನಲ್ಲಿ ಏನಿದೆ ಯೋಗ್ಯತೆ? ನನ್ನ ಮೇಲೆ ಅಪಾರವಾದ ಅವನ ಕೃಪೆಯಿಂದ ನಾನು ಏನಾದರೂ ಒಂದು ಚೂರು ಭಕ್ತಿಯಲ್ಲಿ ಸಾಧನೆ ಮಾಡಿದರೆ ಅದು ಅವನ ದಯೆಯಿಂದ. ಕಾರ್ಪಣ್ಯ, ವಿನಯದಿಂದ, ವಿಧೇಯತೆಯಿಂದ ಪರಮಾತ್ಮನಲ್ಲಿ ಶರಣಾಗತಿ. ಈ ರೀತಿ ಯಾರು ಆಗ್ತಾರೆ ಸುಲಭವಾಗಿ, ಅಂತಹವರನ್ನು
ಪರಮಾತ್ಮ ಭವಸಾಗರದಿಂದ ಪಾರು ಮಾಡ್ತಾನೆ. ಇದು ಮುಖ್ಯವಾದ 6 ಪಾಯಿಂಟ್ಸ್. ವಿಭೀಷಣನಲ್ಲಿ ಈ 6 ಗುಣಗಳು ಇತ್ತು. ಮುಂದೆವರೆದು ವಿಭೀಷಣ ರಾಮನ ಪಾಳಯಕ್ಕೆ ಬಂದ ಮೇಲೆ ಈಗ ರಾಮ ಕೇಳ್ತಾನೆ, ಲಂಕೇಶ ಮತ್ತು ಕಪೀಶ, ಲಂಕೇಶ ಅಂದರೆ ವಿಭೀಷಣ, ಕಪೀಶ ಅಂದರೆ ಸುಗ್ರೀವ, ಇಂಥ ದೊಡ್ಡದಾದ ಸಮುದ್ರವನ್ನು ಹೇಗೆ ದಾಟೋದು? ಸಮುದ್ರದಲ್ಲಿ ಎಷ್ಟೋ ಜಲಚರಗಳಿದೆ, ಮೊಸಳೆ, ತಿಮಿಂಗಿಲಗಳು, ಮೀನು, ತುಂಬ ಸರ್ಪಗಳು. ಇಂತಹ ಸಮುದ್ರವನ್ನು ದಾಟಿ ಈ ವಾನರ ಸೈನ್ಯ ಈ ಕಡೆಯಿಂದ ಆ ಕಡೆಗೆ ಹೇಗೆ ಹೋಗೋಕ್ಕೆ ಸಾಧ್ಯ? ನನಗೆ ನೀವು ನಿಮ್ಮ ಒಂದು ಒಪಿನಿಯನ್ಸು, ಸಲಹೆಯನ್ನು ಕೊಡಿ, ಸಜೆಷನ್ ಕೊಡಿ ಅಂತ ಕೇಳ್ತಾನೆ. ಆಗ ಸುಗ್ರೀವನಿಗೆ ಗೊತ್ತಾಗಲ್ಲ, ಅವನು ಸುಮ್ಮನೆ ನಿಂತ್ಕೋತಾನೆ. ವಿಭೀಷಣ ಹೇಳ್ತಾನೆ, ಯಾಕೆಂದರೆ ಸುಗ್ರೀವನಿಗೆ ರಾಮ ತನ್ನ ಸ್ನೇಹಿತ, ಅಯೋಧ್ಯೆಯ ರಾಜ ಅಂತ. ವಿಭೀಷಣನಿಗೆ ಹಾಗಲ್ಲ, ಪರಮಾತ್ಮ ಪರಬ್ರಹ್ಮ ಅಂತ ಗೊತ್ತು. ವಿಭೀಷಣ ಹೇಳ್ತಾನೆ, ಪ್ರಭು ನೀನು ಬಿಲ್ಲು ಏರಿಸಿ ನಿಂತರೆ ಈ ಥರ 1000 ಕೋಟಿ ಸಮುದ್ರಗಳನ್ನ ಒಂದು ನಿಮಿಷಕ್ಕೆ ನೀನು ಒಣಗಿಸ್ಬಿಡ್ತೀಯಾ, ಆರಾಮಾಗಿ ದಾಟಿ ಹೋಗ್ಬಿಡ್ಬೋದು. ಆದರೆ ಅದು ಸೌಜನ್ಯತೆ ಅಲ್ಲ, ಅದು ನಿನ್ನ ಗುಣ ಅಲ್ಲ, ಆ ರೀತಿ ಮಾಡಬಾರ್ದು. ಆದ್ದರಿಂದ ಮೊದಲು ಸಮುದ್ರ ರಾಜನಿಗೆ ನೀನು ವಿನಯದಿಂದ ಪ್ರಾರ್ಥನೆ ಮಾಡು ಅಂತ ಕೇಳ್ತಾನೆ ವಿಭೀಷಣ. ಆಗ ವಿಭೀಷಣನ ಮಾತು ಸರಿ ಅಂತ ರಾಮ ಹೇಳ್ತಾನೆ. ಆದರೆ ಇದು ಯಾಕೋ ಲಕ್ಷ್ಮಣನಿಗೆ ಹಿಡಿಸೋದಿಲ್ಲ. ಲಕ್ಷ್ಮಣ ಹೇಳ್ತಾನೆ, ಈ ಥರ ನಾನು ವಿನಯದಿಂದ ಇರ್ತೀನಿ, ನಾನು ಪ್ರಾರ್ಥನೆ ಮಾಡ್ತೀನಿ, ದೈವ, ವಿಧಿ, ಹಣೆ ಬರಹ ಈ ತರಹ ಮಾತು ನನಗೆ ಹಿಡಿಸೋದಿಲ್ಲ. ಇದು ಆಲಸಿಗಳು ಆಡೋಂತಹ ಮಾತು. ಬಿಲ್ಲು ಬಾಣ ತಗೋ, ಆ ಸಮುದ್ರ ರಾಜನಿಗೆ ನೀನು ಹೇಳು, ನೀನು ಜಾಗ ಬಿಡದೆ ಹೋದರೆ ನಾನು ಇಡೀ ಸಮುದ್ರವನ್ನು ಒಣಗಿಸ್ಬಿಡ್ತೀನಿ ಅಂತ ಅವನಿಗೆ, ಸಮುದ್ರ ರಾಜನಿಗೆ ಹೇಳು ಅಂತ ಹೇಳ್ತಾನೆ. ಯಾಕೆ ಲಕ್ಷ್ಮಣ ಹೀಗೆ ಹೇಳ್ತಾನೆ ಅಂದರೆ, ಒಂದು ಎಲ್ಲ ವರುಣ ದೇವತೆ, ಎಲ್ಲ ದೇವತೆಗಳಿಗೂ ಎಲ್ಲ ಶಕ್ತಿ ಪರಮಾತ್ಮನಿಂದ ಬಂದಿರುತ್ತೆ. ನಮ್ಮ ಸ್ವಾಮಿ, ನಮ್ಮ ಪ್ರಭು, ನಮ್ಮ ದೈವ ನಮ್ಮ ಮುಂದೆ ಬಂದಾಗ ಅವನಿಗೆ ತಲೆಬಾಗಬೇಕಾದದ್ದು ನಮ್ಮ ಕರ್ತವ್ಯ. ವರುಣದೇವ ಅದು ಮಾಡಬೇಕಾಗಿತ್ತು, ಮಾಡಿರ್ತಾನೆ. ಹನುಮಂತ ದಾಟೋ ಮುಂದೆ ಮೈನಾಕ ಪರ್ವತವನ್ನು ಕಳಿಸ್ತಾನೆ. ಈಗ ರಾಮ ಬಂದಾಗ ಬರಬೇಕಾಗಿತ್ತು ಅವನು, ಆದರೆ ಅವನು ಬರೋದಿಲ್ಲ. ಇನ್ನೊಂದು ಸೀತಾದೇವಿ 1 ತಿಂಗಳು ಟೈಮ್ ಕೊಟ್ಟಿದ್ದಾಳೆ. ಅಲ್ಲವಳೆಷ್ಟು ದುಃಖದಲ್ಲಿದ್ದಾಳೆ. ಈಗ ಕುತ್ಕೊಂಡು ನಾನು ಪ್ರಾರ್ಥನೆ ಮಾಡ್ತೀನಿ, ವ್ರತ ಮಾಡ್ತೀನಿ, ಯಾಕೋ ಲಕ್ಷ್ಮಣನಿಗೆ ಆ ಮಾತು ಹಿಡಿಸೋದಿಲ್ಲ. ಆಗ ರಾಮ ನಗ್ತಾ ಲಕ್ಷ್ಮಣನಿಗೆ ಹೇಳ್ತಾನೆ, ಶಾಂತಿ ಶಾಂತಿ, ನೀನು ಹೇಳ್ದಂಗೆ ಆಗತ್ತೆ. ಆದರೆ ಮೊದಲು ವಿಭೀಷಣ ಹೇಳಿದ ಹಾಗೆ ನಾವು ಪ್ರಾರ್ಥನೆಯನ್ನು ಮಾಡೋಣ. ಯಾವಾಗಲೂ ಮೊದಲು ಸಾಮ, ಅದಕ್ಕೆ ಆಗಲೇ ಇಲ್ಲ ಅಂದರೆ ಆಮೇಲೆ ದಂಡಕ್ಕೆ ಹೋಗೋದು. ಮೊದಲನೇದು ಹೀಗೆ ಮಾಡೋಣ ಅಂತ ಹೇಳಿ ರಾಮಚಂದ್ರ ಸಮುದ್ರದ ಮುಂದೆ ವ್ರತ ಅಂದರೆ 3 ದಿನದ ಉಪವಾಸ ಮತ್ತು ಮೌನ ವ್ರತವನ್ನು ಮಾಡ್ತೀನಿ ಅಂತ ಸಂಕಲ್ಪ ಮಾಡಿ ಸಮುದ್ರ ರಾಜನಿಗೆ ಪ್ರಾರ್ಥನೆ ಮಾಡೋಕ್ಕೆ ಶುರು ಮಾಡ್ತಾನೆ. ಏನಂತ? ದಾರಿ ಬಿಡು ಅಂತ ರಾಮ ಪ್ರಾರ್ಥನೆ ಮಾಡೋಕ್ಕೆ ಸಮುದ್ರ ರಾಜನಿಗೆ ಪ್ರಾರ್ಥನೆ ಮಾಡ್ತಾ ಇರ್ತಾನೆ. ಆಗ ವಿಭೀಷಣ ಹೊರಟಾಗ ರಾವಣ ಇಬ್ಬರು ತನ್ನ ದೂತರಾದಂತಹ ಶುಕ ಮತ್ತು ಸಾರಣ, ಶುಕ ಮತ್ತು ಸಾರಣ ಅನ್ನತಕ್ಕಂತಹ ಇಬ್ಬರು ದೂತರನ್ನು ರಾವಣ ಸ್ಪೈಗಳ ಥರ ಕಳಿಸಿರ್ತಾನೆ. ಅಲ್ಲಿ ಹೋಗಿ ನೋಡು ವಿಭೀಷಣ ಎಲ್ಲಿ ಹೋಗ್ತಾನೆ, ಏನು ಮಾಡ್ತಾನೆ, ರಾಮನ ಒಂದು ಸೈನ್ಯವನ್ನೆಲ್ಲ ನೋಡ್ಕೊಂಡು ಬಾ ಅಂತ ಅವರಿಬ್ಬರು ಪತ್ತೇದಾರರನ್ನು ಕಳಿಸಿರ್ತಾನೆ ರಾವಣ. ಆಗ ಅವರಿಬ್ಬರು ಇವರ ಸೈನ್ಯದಲ್ಲಿ ನಿಂತು ಈ ವಿಭೀಷಣ ಬಂದಿದ್ದು, ಅವರಿಬ್ಬರು ರಾಕ್ಷಸರಾಗಿರೋದ್ರಿಂದ ಮಾಯಾವಿಗಳ ಥರ ವಾನರ ಥರ ವೇಷ ಹಾಕ್ಕೊಂಡ್ಬಿಟ್ಟಿರ್ತಾರೆ. ವಾನರ ಸೈನ್ಯದ ಜೊತೆ ನಿಂತ್ಬಿಟ್ಟಿರ್ತಾರೆ, ಅವರಿಬ್ಬರು ಸೇರ್ಕೊಂಡ್ಬಿಟ್ಟಿರ್ತಾರೆ. ಸೇರಿಕೊಂಡು ಈ ಸಂಭಾಷಣೆ ಎಲ್ಲ ಕೇಳಿಸ್ಕೊತಾರೆ. ವಿಭೀಷಣ, ರಾಮ, ಲಕ್ಷ್ಮಣ ಎಲ್ಲ ಮಾತಾಡ್ತಾ ಇದ್ದಿತ್ತು. ಅವರಂತಾರೆ, ವಿಭೀಷಣ ಬಂದು ಶರಣಾಗತನಾಗಿತ್ತು, ರಾಮ ಅವನನ್ನು ಲಂಕೇಶ ಅಂತ ಹೇಳಿತ್ತು. ಈಗ ವಿಭೀಷಣನ ಒಂದು ಸಲಹೆಯಂತೆ ರಾಮ ಸಮುದ್ರದ ಮುಂದೆ ಪ್ರಾರ್ಥನೆ ಮಾಡೋಕ್ಕೆ ಕೂತಿತ್ತು.
ಎಲ್ಲ ನೋಡಿ ಅವ್ರಿಗೆ ಆಶ್ಚರ್ಯ ಆಗುತ್ತೆ. ಇದೇ ವಿಭೀಷಣ ರಾವಣನಿಗೂ ಸಲಹೆ ಕೊಟ್ಟ, ಸೀತೆಯನ್ನು ಕೊಟ್ಬಿಡು ಅಂತ. ರಾವಣ ಕಾಲಿಂದ ಒದಿತಾನೆ ವಿಭೀಷಣನ ತಮ್ಮನನ್ನು. ಅದೇ ರಾಮ ವಿಭೀಷಣ ಬಂದು ಈ ರೀತಿ ಸಲಹೆ ಕೊಟ್ಟಾಗ ಅವನ ಮಾತನ್ನು ಮನ್ನಿಸ್ತಾನೆ. ರಾಮನ ಕರುಣೆ, ರಾಮನ ಪ್ರೀತಿ ನೋಡಿ ಅವರಿಬ್ಬರಿಗೆ ಆಶ್ಚರ್ಯ ಆಗುತ್ತೆ. ಅಲ್ಲ, ಸ್ವಂತ ಅಣ್ಣನೇ ಅವನನ್ನು ಮನ್ನಿಸ್ಲಿಲ್ಲ, ರಾಮ ಹೇಗೆ ಅವನಿಗೆ ವಿಭೀಷಣನನ್ನು ಪ್ರೀತಿಯಿಂದ ಅವನಿಗೆ ಸನ್ಮಾನ ಮಾಡ್ದ ಅಂತ ಇಬ್ಬರು ಮಾತಾಡ್ತಾ ಮೈ ಮರೆತು ಬಿಡ್ತಾರೆ. ಮೈ ಮರೆತಾಗ ಏನಾಗುತ್ತೆ, ಅವರು ವಾನರ ವೇಷ ಹಾಕ್ಕೊಂಡಿದ್ದು ಅವ್ರಿಗೆ ಮರ್ತೋಗಿ ಜೋರಾಗಿ ಮಾತಾಡ್ತಾ ಇರ್ಬೇಕಾದ್ರೆ ಮರ್ತೋಗಿ ಅವರು ಮತ್ತೆ ರಾಕ್ಷಸರಾಗ್ತಾರೆ. ಅದನ್ನು ಈ ವಾನರರೆಲ್ಲ ನೋಡಿಬಿಡ್ತಾರೆ. ನೋಡಿ ಅವರಿಬ್ಬರನ್ನ ಹಿಡ್ಕೊಂಡು ಹೋಗಿ ಸುಗ್ರೀವನ ಮುಂದೆ ನಿಲ್ಲಿಸಿ ಇವ್ರಿಗೆ ಹನುಮಂತನಿಗೆ ಅವ್ರು ಹೇಗೆ ಮಾಡಿದರು ಹಾಗೆ ನಾವು ಇವರ ಅಂಗಾಂಗಗಳನ್ನೆಲ್ಲ ಕಟ್ ಮಾಡೋಣ ಅಂತ ತುಂಬ ಹಿಂಸೆ ಮಾಡೋಕ್ಕೆ ಶುರು ಮಾಡ್ತಾರೆ. ಎಲ್ಲ ಕಡೆಯಿಂದ ಅವರಿಬ್ಬರಿಗೆ ಹೊಡಿತಾ ಇರ್ತಾರೆ. ಆಗ ಅವರಿಬ್ಬರು ಕೇಳ್ಕೊತಾರೆ, ದಯಮಾಡಿ ನೀವು ಹಿಂಸೆ ಮಾಡೋದು ನಿಲ್ಲಿಸಿ, ನಮ್ಮ ಅಂಗಾಂಗಗಳನ್ನ ಕಿವಿನ ಮೂಗನ್ನೆಲ್ಲ ಕಟ್ ಮಾಡಬೇಡಿ, ಪ್ರಭು ರಾಮಚಂದ್ರನ ಮೇಲೆ ಆಣೆ ಅಂತ ಇಟ್ಬಿಡ್ತಾರೆ ಅವರು. ಈಗ ರಾಮ ಅಲ್ಲಿ ಕೂತಿದ್ದಾನೆ ಪ್ರಾರ್ಥನೆ ಮಾಡ್ತಾ, ಒಂದು ವ್ರತದ ಥರ. ಆಗ ಲಕ್ಷ್ಮಣನ್ನ ಕರ್ಕೊಂಬರ್ತಾರೆ. ಹೀಗೆ ಹೇಳ್ತಾ ಇದ್ದಾರೆ ಅಂತ ಲಕ್ಷ್ಮಣನಿಗೆ ಅವರಿಬ್ಬರ ಮೇಲೆ ಕನಿಕರ ಬರುತ್ತೆ. ಲಕ್ಷ್ಮಣ ಹೇಳ್ತಾನೆ, ನೀವು ರಾವಣನ ದೂತರಾಗಿ ಬಂದಿದ್ರಾ, ಈಗ ನನ್ನ ಮೆಸೇಜ್ ತೊಗೊಂಡು ನನ್ನ ಸಂದೇಶ ತೊಗೊಂಡು ಹೋಗಿ ರಾವಣನಿಗೆ ಹೇಳಿ ಅಂತ ಒಂದು ಬರೆದಿದ್ದು ಒಂದು ಬಾಯಲ್ಲಿ 2 ಥರದ ಸಂದೇಶಗಳನ್ನ ಕಳಿಸಿ ಅವರಿಬ್ಬರನ್ನೇ ದೂತರನ್ನಾಗಿ ಮಾಡಿ ರಾವಣನಿಗೆ ವಾರ್ನಿಂಗ್ ಕೊಟ್ಟು ಅವರಿಬ್ಬರನ್ನ ಕಳಿಸ್ತಾನೆ ಲಕ್ಷ್ಮಣ. ಮೊದಲನೇ ಸಂದೇಶ ಏನಂದರೆ ಲಕ್ಷ್ಮಣ ಹೇಳೋದು, ಸೀತಾದೇವಿಯನ್ನು ಒಪ್ಪಿಸ್ಬಿಟ್ಟು ರಾಮನಿಗೆ ಸಂಧಿ ಮಾಡ್ಕೊ, ಇಲ್ದಿದ್ರೆ ನಿನ್ನ ಕಾಲ ಹತ್ರ, ನಿನ್ನ ಮರಣ ಸಮಯ ಹತ್ರ ಆಗಿದೆ ಅಂತ ತಿಳ್ಕೊ ಅಂತ ಬಾಯಿ ಮಾತಲ್ಲಿ ಹೇಳಿ ಕಳಿಸ್ತಾನೆ. ಅವರು ಲಕ್ಷ್ಮಣನಿಗೆ ನಮಸ್ಕಾರ ಮಾಡ್ತಾರೆ. ಇಬ್ಬರು ತಮ್ಮ ಜೀವ ಉಳಿತು ಅಂತ ಉಳಿದು ಅವನು ಇನ್ನೊಂದು ಪತ್ರದವನು ಬರ್ಕೊಟ್ಟಿರ್ತಾನೆ ಲಕ್ಷ್ಮಣ. ರಾಮನನ್ನು ಹೊಗಳ್ತಾ ರಾಮನ ಗುಣಗಳನ್ನ ಜ್ಞಾಪಕ ಮಾಡ್ಕೋತಾ ಇಬ್ಬರು ಅಲ್ಲಿಂದ ಲಂಕೆಗೆ ವಾಪಸ್ಸು ಹೊರಟೋಗ್ತಾರೆ. ಅಲ್ಲಿ ಲಂಕೆಯನ್ನು ತಲುಪಿದ ತಕ್ಷಣ ರಾವಣ ಅವರಿಬ್ಬರನ್ನ ಕರಿತಾನೆ. ಶುಕ, ಸಾರಣ ಬನ್ನಿ ಅಂತ ಹೇಳಿ ಅವ್ರನ್ನ ಒಂಥರ ತಮಾಷೆ ಮಾಡ್ತಾನೆ ರಾವಣ. ಕರೆದುಬಿಟ್ಟು, ಹೇಗಿದ್ದೀರಾ, ನಿಮ್ಮ ಕ್ಷೇಮ ಸಮಾಚಾರ, ಹೇಗಿದ್ದೀರಾ ನೀವು, ಅಲ್ಲಿ ವಾನರರ ಸೈನ್ಯ ಹೇಗಿದೆ, ಅವನಿದ್ನಲ್ಲ ನನ್ನ ತಮ್ಮ ಹೇಡಿ ವಿಭೀಷಣ, ಇಲ್ಲಿ ರಾಜನಂತೆ ಇರ್ಬೋದಾಗಿತ್ತು, ನಿರ್ಗತಿಕನಂತೆ ಎಲ್ಲ ಬಿಟ್ಟು ಅಲ್ಲಿ ಹೋದ್ನಲ್ಲ, ಏನಾಯ್ತಲ್ಲಿ ಅವನ ಗತಿ, ಅವರಿಬ್ರು ಇದಾರಲ್ಲ ತಪಸ್ವಿಗಳು, ಅವರೇನಲ್ಲಿದ್ದಾರೋ ಅಥವಾ ನನ್ನ ಭಯದಿಂದ ನನ್ನ ಪರಾಕ್ರಮ ಕೇಳಿ ಓಡೋಗ್ಬಿಟ್ರು ಅವರಿಬ್ಬರು. ಈ ಥರ ಏನೇನೋ ಪ್ರಶ್ನೆಗಳನ್ನ ಕೇಳ್ತಾನೆ. ಮೊದಲನೇ ನೀವು ಹೆಂಗಿದ್ದೀರಾ, ವಾನರ ಸೈನ್ಯ ಹೇಗಿದೆ, ಆ ವಿಭೀಷಣ ಹೇಗಿದ್ದಾನೆ, ಅವನೊಂದು ಹುಳ ಅಂತಾನೆ ವಿಭೀಷಣನನ್ನು, ಅವರೆಲ್ಲ ಹೇಗಿದ್ದಾರೆ, ಮತ್ತು ಅವರಿಬ್ಬರು ತಪಸ್ವಿಗಳು ಅವ್ರು ಹೇಗಿದ್ದಾರೆ ಅಂತ ಕೇಳ್ತಾನೆ. ಆದರೆ ನಿಮ್ಮಿಬ್ರಿಗೆ ಏನಾಗಿದೆ, ಒಂದು ರೀತಿ ಆಶ್ಚರ್ಯವಾಗಿ ಭಯವಾಗಿ ನಿಂತಿದ್ದೀರಲ್ಲ, ಏನು ಸಮಾಚಾರ ಅಂತ ರಾವಣ ನಗ್ತಾ ಒಂಥರ ಅವ್ರನ್ನ ವ್ಯಂಗ್ಯವಾಗಿ ಹಾಸ್ಯ ಮಾಡ್ತಾ ಕೇಳ್ತಾನೆ. ಆಗ ಅವರಿಬ್ಬರು ಹೇಳ್ತಾರೆ, ನೀವು ಕೇಳಿದ ಎಲ್ಲ ಪ್ರಶ್ನೆಗೂ ಉತ್ತರ ಕೊಡ್ತೀವಿ, ಆದರೆ ನೀವು ಕೋಪ ಮಾಡ್ಕೋಬೇಡಿ, ನಮ್ಮ ಮಾತನ್ನು ನಂಬಿ ಅಂದ್ಬಿಟ್ಟು ಅವರು ಹೇಳ್ತಾರೆ. ನಿಮ್ಮ ತಮ್ಮ ಹೋಗಿ ರಾಮನನ್ನು ಅಲ್ಲಿ ಭೇಟಿಯಾಗಿದ್ದು ಅದೆಲ್ಲ ವಿಷಯವನ್ನು ಹೇಳಿ, ರಾಮ ಅವನಿಗೆ ಅತಿಥಿ ಸತ್ಕಾರ ಎಷ್ಟು ಚೆನ್ನಾಗಿ ಅವನನ್ನು ಆತಿಥ್ಯ ಮಾಡಿದ್ದು ಮತ್ತು ಅವನನ್ನು ಲಂಕೇಶ ಅಂತ ಘೋಷಣೆ ಮಾಡಿದ್ದಾನೆ ಅನ್ನೋದನ್ನು ಹೇಳ್ಬಿಡ್ತಾರೆ. ನಾವು ನಿಮ್ಮ ದೂತರು ಅಂತ ಗೊತ್ತಾದ ತಕ್ಷಣ ಅವರೆಲ್ಲ ನಮ್ಮನ್ನು ಬಂಧಿಸ್ಬಿಟ್ಟು ಹಿಂಸೆ ಮಾಡೋಕ್ಕೆ ಹೋದರು. ಆದರೆ ರಾಮನ ಮೇಲೆ ನಾವು ಆಣೆ ಇಟ್ಟಿದ್ದರಿಂದ ಲಕ್ಷ್ಮಣ ನಿಮಗಾಗಿ ಒಂದು ಸಂದೇಶ ಕೊಟ್ಬಿಟ್ಟು ನಮ್ಮನ್ನು ಕಳಿಸಿದ್ದಾನೆ. ವಾನರ ಸೈನ್ಯದ ವಿಷಯ ಕೇಳ್ತಿದ್ದೀರಾ, 18,000 ಪದ್ಮ ಅಂತ ಹೇಳ್ತಾರೆ. 18 ಅಂದರೆ ಬಿಲಿಯನ್ ಅಂತೆ, ಕೋಟಿ. ಅಂತಹ ದೊಡ್ಡ ಸೈನಿಕರು, ತುಂಬ ಯೋಧರು ಇದ್ದಾರೆ ಆ ಸೈನ್ಯದಲ್ಲಿ. ಇಲ್ಲಿಗೆ ಒಂದು ಕಪಿ ಬಂದಿತ್ತಲ್ಲ, ಅವನೇ ಎಲ್ರಿಗಿಂತ ಮೋಸ್ಟ್ ವೀಕೆಸ್ಟ್, ಅವನೇ ತುಂಬ ಎಲ್ರಿಗಿಂತ ಅಂತ ಯಾಕೆ ಹಾಗೆ ಹೇಳ್ತಾರೆ ಅಂದರೆ, ಹನುಮಂತನಿಗೆ ಅವನಂಥ ಬಲಶಾಲಿ ಯಾರೂ ಇಲ್ಲ, ಆದರೆ ಅವನಲ್ಲಿ ತುಂಬ ವಿನಯ, ಯಾವತ್ತೂ ದರ್ಪ ಇಲ್ಲ, ಮತ್ತು ತನ್ನ ಶಕ್ತಿಯನ್ನು ಅವನು ಪ್ರದರ್ಶನ ಮಾಡೋದಿಲ್ಲ. ಮತ್ತು ಇಲ್ಲಿ ಅವರು ಹೋಗಿ ನೋಡ್ತಾ ಇರ್ತಾರಲ್ಲ, ಆಗ ಸುಗ್ರೀವ ವಿಭೀಷಣ ಎಲ್ಲ ಮಾತಾಡ್ತಾರೆ ಅಷ್ಟೇ ಹೊರತು ಹನುಮಂತ ಸುಮ್ಮನೆ ನಿಂತಿರ್ತಾನೆ, ಮೌನವಾಗಿ ನಿಂತಿರ್ತಾನೆ.
ಅದನ್ನೆಲ್ಲ ಇವರಿಬ್ಬರು ಏನು ದೂತರೋ ಅವ್ರಿಗೇನು ಗೊತ್ತಿಲ್ಲ. ಅವ್ರು ಹೇಳ್ತಾರೆ ಅವ್ರ ಹತ್ರ ಎಂತೆಂಥ ಇದ್ದಾರೆ ಅಂದರೆ, ಇಲ್ಲಿ ಒಬ್ಬ ಕಪಿ ಬಂದಿದ್ನಲ್ಲ ಅವನಿಗಿಂತ ಇನ್ನೂ ಅತ್ಯಂತ ಪರಾಕ್ರಮಶಾಲಿಗಳು, ಅವ್ರ ಶಕ್ತಿ ನೋಡಬೇಕು. ಇದ್ರ ಮೇಲೆ ರಾಮನ ಕೃಪೆ ಮೇಲೆ ಆಗ್ಬಿಟ್ಟಿದೆ ಅವ್ರ ಮೇಲೆ. ಒಬ್ಬೊಬ್ಬ ಅವರುಗಳ ಹೆಸರು ಹೇಳ್ತಾರೆ ಅವರು: ನೀಲ, ನಲ, ಅಂಗದ, ದದಿಮುಖ, ಕೇಸರಿ, ಶಟ, ಜಾಂಬವಂತ, ಒಬ್ಬರಿಗಿಂತ ಒಬ್ಬರು ಅಂತಹ ವೀರರಿದ್ದಾರೆ ಆ ಸೈನ್ಯದಲ್ಲಿ. ನಿಮ್ಮ ತಮ್ಮನ ವಿಷಯ ಅಂತೂ ನೀವು ಯೋಚನೆ ಮಾಡಬೇಡಿ, ಅಷ್ಟು ಚೆನ್ನಾಗಿ ಅವರಲ್ಲಿ ಅವರನ್ನು ನೋಡ್ಕೋತಾ ಇದ್ದಾರೆ ಅಂತ ಹೇಳ್ತಾರೆ. ನಿಮ್ಮ ಆ ಒಬ್ಬ ಕಪಿ ಬಂದೆ ನಿಮ್ಮ ಮಗ ಅಕ್ಷಯ್ ಕುಮಾರನನ್ನು ಕೊಂದು ಲಂಕೆಯನ್ನೆಲ್ಲ ಅರ್ಧ ಸುಟ್ಬಿಟ್ಟು ಹೊಟ್ಟೋದ. ಇನ್ನು ಅಷ್ಟು ಕಪಿಗಳಿದ್ದಾರೆ ಅಲ್ಲಿ. ನಿಮ್ಮನ್ನೇನಾದರೂ ರಕ್ಷಣೆ ಮಾಡ್ತಿದೆ ಅಂದರೆ ಈ ಸಾಗರ ರಕ್ಷಣೆ ಮಾಡ್ತಿದೆ. ಯಾಕೆಂದರೆ ಅವ್ರಿಗೆ ಇಲ್ಲಿ ದಾಟಿ ಬರೋದಕ್ಕೆ ಆಗ್ತಿಲ್ಲ ಅಂತ ಹೇಳ್ತಾರೆ. ಅವರ ಒಬ್ಬೊಬ್ಬ ವಾನರರಲ್ಲಿ ಎಂತಹ ರೋಷ, ವೇಷ, ಶಕ್ತಿ ಇದೆ ಅಂದರೆ ಒಬ್ಬೊಬ್ಬರು ಹೇಳ್ತಿದ್ದಾರೆ ನಾನು ರಾವಣನನ್ನು ಕೊಂದ್ಬಿಡ್ತೀನಿ ಅಂತ. ಆದರೆ ರಾಮಚಂದ್ರನ ಆಜ್ಞೆ ಇಲ್ಲ ಅವ್ರಿಗೆಲ್ಲ, ಆದ್ದರಿಂದ ಸುಮ್ಮನೆ ಅಲ್ಲಿ ನಿಂತಿದ್ದಾರೆ ಅಷ್ಟೇ. ಒಬ್ಬೊಬ್ಬರು ಒಂದೊಂದು ದೊಡ್ಡ ದೊಡ್ಡ ಪರ್ವತ ತೆಗೆದು ಎಸೆಯುವಷ್ಟು ಶಕ್ತಿ ಇದೆ ಅವ್ರಿಗೆ ಅಂತ ಹೇಳ್ತಾನೆ. ಅವರೆಲ್ಲ ಲಂಕೆಯನ್ನು ಪೂರ್ತಿ ನಾಶ ಮಾಡ್ತಾರೆ. ಹಾಗೆ ರೆಡಿಯಾಗಿ ಬಂದಿದ್ದಾರೆ ಯುದ್ಧಕ್ಕೆ. ರಾವಣ, ನಮಗೇನು ನಿನ್ನ ಕಾಲ ಹತ್ತಿರ ಆಗಿದೆ ಅಂತ ಅನಿಸತ್ತೆ. ಇನ್ನು ರಾಮ ಲಕ್ಷ್ಮಣರ ಪರಾಕ್ರಮವನ್ನು ಕೇಳ್ತೀಯಲ್ಲ, ಅವರ ಸಮಾನ ಯಾರೂ ಇಲ್ಲ. ಅವರ ಒಂದೊಂದು ಬಾಣಗಳ ಮಹಿಮೆ ಏನು ಅಂತ ರಾಮನನ್ನು ಲಕ್ಷ್ಮಣನನ್ನು ತುಂಬ ಕೊಂಡಾಡ್ತಾರೆ. ಮತ್ತು ವಿಭೀಷಣ ಹೇಳ್ಕೊಟ್ಟ ಹಾಗೆ ರಾಮ ಸಮುದ್ರಕ್ಕೆ ಪ್ರಾರ್ಥನೆ ಮಾಡ್ತಾ ಕೂತಿದ್ದಾನೆ. ಅವನ ಒಂದು ಬಾಣದಿಂದ ಇಡೀ ಸಾಗರವನ್ನೇ ಅವನು ಒಣಗಿಸ್ಬಿಡ್ಬೋದು, ಆದರೆ ಅವನು ಹಾಗೆ ಮಾಡ್ತಾ ಇಲ್ಲ, ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಅವನ ಸೌಜನ್ಯತೆಯನ್ನು ಏನು ಹೇಳಲಿ ಅಂತ ಹೇಳ್ತಾರೆ. ಈ ಮಾತು ಕೇಳಿ ರಾವಣ ಜೋರಾಗಿ ನಕ್ಬಿಡ್ತಾನೆ. ನಕ್ಬಿಟ್ಟು, ನೀವು ನನ್ನ ಶತ್ರುವನ್ನ ಈ ರೀತಿ ಹೊಗಳ್ತಾ ಇರೋದು ನೋಡಿದ್ರೆ ನಂಗೆ ನಗು ಬರ್ತಾ ಇದೆ. ಮೊದಲನೇದಾಗಿ ಯಾರಾದರೂ ಕಪಿಗಳನ್ನ ಕರ್ಕೊಂಡು ಬರ್ತಾರ ಯುದ್ಧಕ್ಕೆ, ಅವಕ್ಕೇನು ಶಕ್ತಿ ಇರುತ್ತೆ? ಅವನಿಗೆ ಯಾರೂ ಇಲ್ಲ ಸಹಾಯಕ್ಕೆ, ಕಪಿಗಳನ್ನ ಕರ್ಕೊಂಡು ಬಂದಿದ್ದಾನೆ, ಅವನಿಗೇನು ಬಲಶಾಲಿ ಅಂತ ಹೇಳ್ತೀರಾ? ಎರಡನೇದಾಗಿ ಚಿಕ್ಕ ಮಗು ಥರ ಕಾಣಿಸ್ತಾನೆ ಅವನು, ನಮಗೆ ಮಕ್ಕಳ ಥರ ಇದ್ದಾನೆ. ಸಮುದ್ರದ ಮುಂದೆ ಕೂತಿ ಒಂದು ಪ್ರಾರ್ಥನೆ ಮಾಡಿಬಿಡ್ತಾನಂತೆ, ಸಮುದ್ರ ಜಾಗ ಬಿಟ್ಬಿಡತ್ತಂತೆ. ಯಾರಾದರೂ ನಂಬೋ ಮಾತಾ ಇದು? ಅವನಲ್ಲಿ ಅಷ್ಟು ಬಲ ಶಕ್ತಿ ಇದ್ದಿದ್ರೆ ಆ ಸಮುದ್ರವನ್ನು ದಾಟಿ ಬರೋದಕ್ಕೆ ಶಕ್ತಿ ಉಪಯೋಗಿಸ್ತಾ ಇದ್ದ, ಅಥವಾ ಆ ಕಪಿಗಳನ್ನ ಯಾಕೆ ಕರ್ಕೊಂಬರ್ತಾ ಇದ್ದ? ಅವನಲ್ಲಿ ಬುದ್ಧಿನೂ ಇಲ್ಲ, ಶಕ್ತಿನೂ ಇಲ್ಲ. ಅವಂತವನನ್ನು ನನ್ನ ಮುಂದೆ ಬಂದು ಹೊಗಳ್ತಿದ್ದೀರಲ್ಲ ಅಂತ ಹೇಳ್ತಾನೆ ರಾವಣ. ಆಗ ಅವ್ರು ಹೇಳ್ತಾರೆ, ಅವ್ರಿಗೆ ಕೋಪ ಬಂದಂಗೆ ಆಗತ್ತೆ. ಇಷ್ಟು ಹೇಳಿದ್ರು ಕೇಳ್ತಾ ಇಲ್ವಲ್ಲ, ಆಯಿತು ರಾಮನ ತಮ್ಮನೇ ಲಕ್ಷ್ಮಣ ನಿಮಗೊಂದು ಸಂದೇಶ ಕೊಟ್ಟಿದ್ದಾನೆ, ಪತ್ರದ ಮೂಲಕ ಓದಿ ತಿಳ್ಕೊಳ್ಳಿ ಅಂತ ಪತ್ರವನ್ನು ಕೊಡ್ತಾರೆ. ಆಗ ಲಕ್ಷ್ಮಣ ಬರೆದಿರ್ತಾನೆ, ಓ ಮೂರ್ಖ ರಾವಣ, ನಿನ್ನ ಮನಸ್ಸನ್ನು ನೀನು ಬಹಳ ಭ್ರಾಂತಿಗೆ ಒಳಗೆ ಮಾಡ್ಕೋಬೇಡ. ನಿನ್ನ ಸಾವು ಹತ್ತಿರ ಆಗಿದೆ. ರಾಮನ ಹತ್ರ ವಿರೋಧ ಕಟ್ಕೊಂಡ್ರೆ ಬ್ರಹ್ಮ ವಿಷ್ಣು ಮಹೇಶ್ವರ ಸಹ ನಿನ್ನನ್ನು ರಕ್ಷಣೆ ಮಾಡೋಕ್ಕಾಗಲ್ಲ. ಈ ದುರಭಿಮಾನ ಬಿಟ್ಟು ನಿನ್ನ ತಮ್ಮ ವಿಭೀಷಣನಂತೆ ರಾಮನಿಗೆ ನೀನು ಶರಣಾಗತನಾಗು, ರಾಮನ ಬಾಣಗಳಿಂದ ಪಾರಾಗು ಅಂತ ಬರೆದಿರ್ತಾನೆ. ಅದನ್ನು ಓದಿದ ತಕ್ಷಣ ರಾವಣನಿಗೆ ಸ್ವಲ್ಪ ಒಳಗಡೆ ಭಯ ಆಗುತ್ತೆ. ಭಯ ಆಗ್ಬಿಟ್ಟು ಅವನು ಹೇಳ್ತಾನೆ, ಆದರೆ ಮೇಲ್ಗಡೆ ತೋರಿಸ್ಕೊಳ್ಳಲ್ಲ, ನಗ್ತಾ ಹೇಳ್ತಾನೆ. ಕೆಳಗೆ ನೆಲದ ಮೇಲೆ ಬಿದ್ದವನು ಆಕಾಶ ಮುಟ್ಟದಂಗೆ ಮಾತಾಡ್ತಾ ಇದ್ದಾನೆ ಈ ಲಕ್ಷ್ಮಣ. ಅವನೆಂಥ ಜಂಬ ಕೊಚ್ಕೋತಾ ಇದ್ದಾನೆ, ಬಡಪಾಯಿ. ನಾನು ಎಲ್ಲ ಲೋಕಗಳ ಅಧಿಪತಿಯಾಗಿದ್ದೀನಿ. ಆಗ ಅವ್ರು ಹೇಳ್ತಾರೆ, ಅವರಿಬ್ಬರು ಹೋಗಿರ್ತಾರಲ್ಲ ಶುಕ ಮತ್ತು ಸಾರಣ, ಅವ್ರು ಹೇಳ್ತಾರೆ, ರಾಮನ ಸ್ವಭಾವ ತುಂಬ ಕೋಮಲವಾಗಿದೆ. ನೀವು ಅವನ ಮೇಲೆ ಲಕ್ಷ್ಮಣ ಹೇಳಿದ್ದು ಸರಿ, ವಿಭೀಷಣನ ಹಾಗೆ ನೀವು ಶರಣಾಗತರಾಗಿ ನಿಮ್ಮ ಅಪರಾಧವನ್ನು ಮನಸ್ಸಿಗೆ ತಂದುಕೊಳ್ಳಲ್ಲ, ಜಾನಕಿ ದೇವಿಯನ್ನು ಒಪ್ಪಿಸ್ಬಿಡಿ ಅಂತ ಅವರು ಹೇಳ್ತಾರೆ. ಆಗ ಹೇಗೆ ವಿಭೀಷಣನನ್ನು ಕಾಲಿಂದ ಒದ್ದಿರ್ತಾನೋ ಈ ದೂತನನ್ನು ಸಹ ಕಾಲಿಂದ ಒದಿತಾನೆ. ಆಗ ಅವ್ರು ಹೇಳ್ತಾರೆ, ಮಹಾಪ್ರಸಾದ, ನಾವು ವಿಭೀಷಣನ ಹಾಗೆ ಆ ಕಡೆಗೆ ಹೋಗ್ತೀವಿ ಅಂತ ಹೇಳಿ ಆ ಶುಕ ಸಾರಣ ಅಲ್ಲಿಂದ ವಾಪಸ್ಸು ಬಂದು ಮೌನ ವ್ರತ ಮಾಡ್ತಾ ಇರ್ತಕ್ಕಂತಹ ರಾಮಚಂದ್ರನಿಗೆ ನಮಸ್ಕಾರ ಮಾಡಿ ನಿನಗೆ ಶರಣಾಗತರಾಗಿದ್ದೀವಿ ಅಂತ ಹೇಳ್ತಾರೆ. ಆಗ ರಾಮನ ಒಂದು ಕೃಪೆಯಿಂದ ಅವರಿಗೆ ಅವರ ನಿಜ ಸ್ವರೂಪ ಅಂದರೆ ಅವರಿಗೆ ಶಾಪದಿಂದ ಹಾಗೆ
ರಾಕ್ಷಸನ ಜನ್ಮ ಬಂದಿರುತ್ತೆ. ಅವರು ಮುನಿ ರೂಪ ಬರುತ್ತೆ ಅವರಿಗೆ. ಈ ಕಥೆಯನ್ನು ಶಿವ ಪಾರ್ವತಿಗೆ ಹೇಳ್ತಾನೆ. ಅವನೊಬ್ಬ ಮಹಾಜ್ಞಾನಿಯಾದ ಮುನಿಯಾಗಿರ್ತಾನೆ ಶುಕ ಅನ್ನೋನು. ಹಿಂದೆ ಅವನು ಒಂದು ಯಜ್ಞವನ್ನು ಮಾಡ್ತಾ ಇರ್ತಾನೆ. ಆ ಯಜ್ಞಕ್ಕೆ ಅಗಸ್ತ್ಯರನ್ನು ಕರೆದಿರ್ತಾನೆ. ಅಗಸ್ತ್ಯರು ಬಂದು ಅವನಿಗೆ ಅವನ ಯಜ್ಞವನ್ನು ಮುಗಿಸು, ನಾನು ನದಿಯಲ್ಲಿ ಸ್ನಾನ ಮಾಡಿ ಬರ್ತೀನಿ ಅಂತ ಹೋಗಿರ್ತಾರೆ. ಆಗ ಒಬ್ಬ ರಾಕ್ಷಸ ಇರ್ತಾನೆ, ವಜ್ರದಂತ ಅಂತ. ಅವನು ಬಂದು ಈ ಯಜ್ಞಕ್ಕೆ ಅಡ್ಡಿ ಮಾಡಬೇಕು ಅಂತ ಅವನೇನು ಮಾಡ್ತಾನೆ, ಅಗಸ್ತ್ಯರ ವೇಷದಲ್ಲಿ ಬಂದು ಮಾಂಸವನ್ನು ಭೋಜನವಾಗಿ ಮಾಡು ಅಂತ ಹೇಳ್ತಾರೆ. ಆಗ ಇವನು ಅಗಸ್ತ್ಯರೇ ಹೇಳ್ತಾ ಇದ್ದಾರೆ ಅಂದ್ಕೊಂಡು ಹಾಗೆ ಮಾಡ್ತಾನೆ. ಈ ರಾಕ್ಷಸ ಮಾಯ ಆಗಿಬಿಡ್ತಾನೆ. ಅಗಸ್ತ್ಯರು ನದಿಯಿಂದ ವಾಪಸ್ಸು ಬರ್ತಾರೆ. ಅವರಿಗೆ ಈ ಮಾಂಸದ ಆಹಾರವನ್ನು ಕೊಟ್ಟಾಗ ಅಗಸ್ತ್ಯರಿಗೆ ತುಂಬ ಕೋಪ ಬರುತ್ತೆ. ಆಗ ಅವನಿಗೆ ಹೇಳ್ತಾರೆ, ನಾನು ಋಷಿ ಬಂದಿದ್ದೀನಿ, ನನಗೆ ಮಾಂಸ ಆಹಾರವನ್ನು ಕೊಡ್ತೀಯ ನೀನು ಅಂತ ಹೇಳಿ, ನೀನು ರಾಕ್ಷಸನಾಗು, ಮಾಂಸವನ್ನು ಸದಾ ಭಕ್ಷಿಸ್ತಾ ಇರು ಅಂತ ಅವನಿಗೆ ಶಾಪ ಕೊಡ್ತಾರೆ ಋಷಿಗೆ. ಅವ್ರು ಹೇಳ್ತಾರೆ, ನಾನು ತಪ್ಪು ಮಾಡಿಲ್ಲ ಅಂತ. ಆಗ ತಮ್ಮ ದಿವ್ಯ ದೃಷ್ಟಿಯಿಂದ ಅಗಸ್ತ್ಯರು ತಿಳ್ಕೊಂಡು, ಹೌದು ಏನಾಗಿದೆ ಅನ್ನೋದನ್ನು ಅರ್ಥ ಮಾಡಿಕೊಂಡು, ನೀನು ರಾವಣನ ಸೈನ್ಯದಲ್ಲಿ ಇರ್ತೀಯ, ಮುಂದೆ ರಾಮನ ಒಂದು ದರ್ಶನದಿಂದ ಅವನ ಕೃಪೆಯಿಂದ ನಿನ್ನ ಈ ಶಾಪ ಮತ್ತು ನಿನ್ನ ಈ ಶಾಪದ ಜನ್ಮ ಇದಾಗಿ ಮತ್ತೆ ನಿನಗೆ ನಿನ್ನ ಮುನಿಯ ರೂಪ ವಾಪಸ್ ಬರುತ್ತೆ ಅಂತ ಹೇಳಿರ್ತಾರೆ ಅಗಸ್ತ್ಯರು. ಆ ಕಥೆಯನ್ನು ಶಿವ ಪಾರ್ವತಿಗೆ ಹೇಳಿ, ಈಗ ಅವನಿಗೆ ಶಾಪ ವಿಮೋಚನೆ ಆಯಿತು. ಅವರು ಮುನಿಯ ತನ್ನ ಋಷಿಯಾಗಿ ರಾಮನಿಗೆ ನಮಸ್ಕಾರ ಮಾಡಿ ತನ್ನ ಆಶ್ರಮಕ್ಕೆ ಅವರು ಹೊರಟೋಗ್ತಾರೆ. 3 ದಿನ ಕಳೆದರೂ ಸಮುದ್ರ ರಾಮನ ಪ್ರಾರ್ಥನೆಗೆ ಮನ್ನಿಸಲೇ ಇಲ್ಲ, ಯಾವುದೇ ಲಕ್ಷ್ಯ ಕೊಡಲಿಲ್ಲ. ಆಗ ರಾಮ ಎದ್ದು ನಿಂತು, ತುಂಬ ಕೋಪ ಬರುತ್ತೆ ರಾಮನಿಗೆ. ದಾರಿಗೆ ಬರಲ್ಲ. ಕೆಲವು ಜನ ಹಾಗೆ ಭೀತಿ ಅಥವಾ ಹೆದರಿಸಲೇಬೇಕು, ಕೆಲವರಿಗೆ ಶಿಕ್ಷೆ ಕೊಟ್ಟರೆ ಮಾತ್ರ ಬಗ್ತಾರೆ. ಲಕ್ಷ್ಮಣ, ನನ್ನ ಬಿಲ್ಲು ಬಾಣ ತಗೊಂಬಾ ಅಂತ ಹೇಳ್ತಾನೆ ರಾಮ. ಹೇಳಿಬಿಟ್ಟು ಅಗ್ನಿ ಅಸ್ತ್ರವನ್ನು ತಗೋತಾನೆ ರಾಮ. ತಗೊಂಡು ಸಮುದ್ರವನ್ನು ಒಣಗಿಸ್ಬಿಡ್ತೀನಿ ಅಂತ ಎಲ್ಲನೂ ಸರಿ ಬಿಲ್ಲುವನ್ನು ಬಾಣಕ್ಕೆ ಹೂಡ್ತಾನೆ. ಆಮೇಲೆ ಹೇಳ್ತಾನೆ ರಾಮ, ಮೂರ್ಖನ ಮುಂದೆ ವಿನಯ ತೋರಿಸ್ಬಾರ್ದಂತೆ, ಕುಟಿಲರಿಗೆ ಅಂದರೆ ಮೋಸ ಮಾಡೋರಿಗೆ ಪ್ರೀತಿ ತೋರಿಸ್ಬಾರ್ದಂತೆ, ಕೃಪಣ ಅಂದರೆ ಜಿಪುಣನಿಗೆ ಔದಾರ್ಯ ತೋರಿಸ್ಬಾರ್ದಂತೆ. ನೀವೇನು ಔದಾರ್ಯ ತೋರಿಸಿದ್ರೆ ಅವನು ಜಿಪುಣತನ ಮಾಡ್ತಾನೆ ಇರ್ತಾನೆ. ಹಾಗೆ ಮಮತೆ ತುಂಬ ಇರ್ತಲ್ಲ, ಅಟ್ಯಾಚ್ಮೆಂಟು, ಅವರಿಗೆ ಜ್ಞಾನದ ಉಪದೇಶ ಮಾಡಬಾರ್ದಂತೆ. ಅವರಿಗೆ ಅರ್ಥ ಆಗಲ್ಲ. ಅಯ್ಯೋ ನಿಮ್ಗೇನಾಗಬೇಕು ಹೇಳಿ, ಏನೋ ವೇದಾಂತ ಹೇಳ್ತೀರ, ನಮ್ಗೆ ಕಷ್ಟ ನಮಗೆ ಅಂತಾರೆ. ನಾವು ಎಷ್ಟೋ ಜನ ಸತ್ಸಂಗದಲ್ಲಿ ಹಾಗೆ ನೋಡ್ತೀವಿ, ನಮ್ಗೆ ಅಷ್ಟು ಪ್ರಾಬ್ಲಮ್ಮು ಇಷ್ಟು ಪ್ರಾಬ್ಲಮ್ಮು. ಅದು ತುಂಬ ಸಂಸಾರಕ್ಕೆ ಅಂಟುಕೊಂಡವ್ರಿಗೆ ಜ್ಞಾನದ ಉಪದೇಶ ಹಿಡಿಸಲ್ಲ. ಹಾಗೆ ಮೂರ್ಖನಿಗೆ ನೀವು ಪ್ರೀತಿ ತೋರಿಸಿದ್ರೆ, ವಿನಯ ತೋರಿಸಿದ್ರೆ ಗೊತ್ತಾಗಲ್ಲ. ಕಡು ಲೋಭಿಗೆ ಅಂದರೆ ತುಂಬ ಗ್ರೀಡಿ ಪರ್ಸನ್ಗೆ ವೈರಾಗ್ಯ ಹೇಳಿದ್ರೆ ಅರ್ಥ ಆಗಲ್ಲ. ಆದ್ದರಿಂದ ಕಾಮುಕನಿಗೆ ಹರಿಕತೆ ಬೋಧನೆ ಮಾಡಿದ್ರೆ ಅರ್ಥ ಆಗಲ್ಲ. ಹಾಗೆ ಇದೆಲ್ಲ ಬಂಜರ ಭೂಮಿಯಲ್ಲಿ ಬಿತ್ತನೆ ಮಾಡಿದ ಹಾಗೆ ವ್ಯರ್ಥ. ಲಕ್ಷ್ಮಣ, 3 ದಿನ ನಾನು ಮಾಡಿದ ಪ್ರಾರ್ಥನೆ ವ್ಯರ್ಥ ಆಯಿತು ಅಂತ ಬಿಲ್ಲು ಬಾಣವನ್ನು ಎದೆ ಏರಿಸ್ತಾನೆ ರಾಮ. ಆಗ ಲಕ್ಷ್ಮಣನಿಗೆ ಇದು ಸರಿ ಅನ್ಸುತ್ತೆ. ಇದು ಸರಿಯಾದದ್ದು ಅಂತ ಲಕ್ಷ್ಮಣ ಹೇಳ್ತಾನೆ. ಆಗ ಅಗ್ನಿ ಬಾಣವನ್ನು ಇನ್ನೇನು ಬಿಡಬೇಕು ರಾಮ. ಆಗ ಸಮುದ್ರದಲ್ಲೆಲ್ಲ ಒಳಗಡೆ ಅಲ್ಲೋಲ ಕಲ್ಲೋಲ ಆಗುತ್ತೆ. ಒಳಗಡೆ ಇರ್ತಕ್ಕಂತಹ ಜಲಚರಗಳಿಗೆಲ್ಲನೂ ತೊಂದರೆ ಆಗತ್ತಲ್ಲ ಅಂತ ಸಮುದ್ರ ರಾಜ ನೆನಪಿಸ್ಕೊಂಡು ದೊಡ್ಡ ತಟ್ಟೆಯಲ್ಲಿ ಮುತ್ತು, ರತ್ನ, ಹವಳ ಎಲ್ಲ ಇಟ್ಕೊಂಡು ಬಂದು ರಾಮನ ಪಾದಗಳಲ್ಲಿ ಕ್ಷಮೆ ಕೇಳ್ತಾನೆ. ಸಮುದ್ರ ರಾಜ ಬಂದು ಕ್ಷಮೆ ಕೇಳ್ತಾನೆ. ರಾಮನಿಗೆ ಹೇಳ್ತಾನೆ, ಈ ಜಗತ್ತಿನ ಎಲ್ಲ ಸೃಷ್ಟಿಕರ್ತ ನೀನು, ಪಂಚಮಹಾಭೂತಗಳು ಈ ಜಗತ್ತಿನ ನಿನ್ನ ಮಾಯೆಯಿಂದ ಜಗತ್ತೆಲ್ಲ ಸೃಷ್ಟಿಯಾಗಿದೆ, ಎಲ್ಲವೂ ನಿನ್ನ ಅಧೀನ. ಮಯ್ಯಾಧ್ಯಕ್ಷೇಣ ಪ್ರಕೃತಿ 7ನೇ ಅಧ್ಯಾಯದಲ್ಲಿ ಹೇಳ್ತಾನೆ ಗೀತೆಯಲ್ಲಿ. ಇಡೀ ಪ್ರಕೃತಿ ನನ್ನ ಅಧ್ಯಕ್ಷತೆಯಲ್ಲಿ ನಡೆಯುತ್ತೆ. ಹಾಗೆ ಜಗತ್ಪ್ರಭು ನೀನು, ನನ್ನ ಅಪರಾಧವನ್ನು ಕ್ಷಮಿಸು. ನಿನ್ನ ಪ್ರೇರಣೆಯಿಂದನೇ ಈ ಜಗತ್ತು ಸೃಷ್ಟಿಯಾಗಿದೆ. ನೀನು ನನಗೆ ಈ ರೀತಿ ಶಿಕ್ಷೆ ಕೊಡಬೇಕು ಅಂತ ಹೇಳಿದ್ದು ಒಳ್ಳೆಯದೇ ಆಯಿತು. ಆದರೆ ಸ್ವಾಮಿ, ನೀನು ಕರುಣಾಸಾಗರ. ನೀನು ಹೀಗೆ ಒಣಗಿಸ್ಬಿಟ್ರೆ ಈ ಜಲಚರಗಳಿಗೆಲ್ಲ ಒಳಗಡೆ ಜೀವಿಗಳೆಲ್ಲ ಸತ್ತು ಹೋಗುತ್ತೆ. ಆದ್ದರಿಂದ ಹಾಗೆ ಮಾಡಬೇಡ.
ನೀನು ಪ್ರತಿಯೊಂದು ಪಂಚಮಹಾಭೂತಗಳಿಗೆ, ನೀರಿಗೆ ಹರಿಯೋ ಗುಣ, ಬೆಂಕಿಗೆ ಸುಡೋ ಗುಣ, ನೀನು ಸಮುದ್ರ ಆಗಿರೋ ನನಗೆ ಈ ಪರಿಮಿತಿಯಲ್ಲೇ ಇರುವಂಥ ನೀನು ನಮಗೆ ಶಾಸನ ಮಾಡಿದೀಯಾ. ನೀನು ಹೇಗೆ ಹೇಳ್ತೀಯೋ ಹಾಗೆ ನಾವು ಇರ್ತೀವಿ. ನಮ್ಮ ಮರ್ಯಾದೆಯನ್ನು ನಾವು ಮೀರಬಾರದು. ನಾನು ಹಾಗೆ ಮೀರಿದ್ರೆ ಅದು ನಿನಗೆ ಅವಮಾನ ಮಾಡಿದ ಹಾಗೆ. ಆದ್ದರಿಂದ ನಾನು ನಿನ್ನ ಮುಂದೆ ಬಂದು ಕೈ ಮುಕ್ಕೊಂಡು ಕೇಳ್ಕೊತಾ ಇದ್ದೀನಿ, ಈ ಬಾಣವನ್ನು ಬಿಡಬೇಡ ಅಂತ ಕೇಳ್ಕೊತಾನೆ ಸಮುದ್ರ ರಾಜ. ಸಮುದ್ರದ ಮಾತು ಕೇಳಿ ರಾಮನಿಗೆ ಬಹಳ ಕೃಪೆ. ರಾಮನಿಗೆ ನಗ್ತಾ ಹೇಳ್ತಾನೆ, ನನಗೇನು ಸಮುದ್ರವನ್ನು ಅಣಗಿಸ್ಬೇಕು ಅಂತ ಇಲ್ಲ, ಆದರೆ ನನ್ನ ಈ ವಾನರ ಸೈನ್ಯವನ್ನು ಆ ಕಡೆ ಕರ್ಕೊಂಡು ಹೋಗಬೇಕು. ಏನು ಮಾಡಲಿ ಹೇಳು ಅಂತ ಕೇಳ್ತಾನೆ ರಾಮ. ಆಗ ಸಮುದ್ರ ರಾಜ ಹೇಳ್ತಾನೆ, ತುಂಬ ಸುಲಭ. ನಿನ್ನ ಸೈನ್ಯದಲ್ಲಿ ನಳ ಮತ್ತು ನೀಲ ಅಂತ ಇಬ್ಬರು ವಾನರರಿದ್ದಾರೆ. ಅವರು ಏನನ್ನು ಮುಟ್ತಾರೆ ಅವರು ಅದನ್ನು ನೀರಿಗೆ ಹಾಕ್ತಾರೆ, ಅದು ಮುಳುಗಲ್ಲ. ಋಷಿಗಳ ಒಂದು ಶಾಪ ಇದೆ, ಅದು ನಿನಗೀಗ ವರವಾಗಿದೆ. ಅವರು ಹಿಂದೆ ಚಿಕ್ಕವರಿದ್ದಾಗ ಯಾರಾದರೂ ತಪಸ್ಸು ಸಾಧನೆ ಮಾಡ್ತಾ ಕೂತಿದ್ದಂಥ ಋಷಿಗಳು ಏನಾರು ಅಲ್ಲಿ ಇಟ್ಟಿದ್ರೆ ಆ ಸಾಮಾನೆಲ್ಲ ತೊಗೊಂಡೋಗಿ ನೀರಿಗೆ ಹಾಕ್ತಿರ್ತಾರೆ ಅವರಿಬ್ಬರು. ಅದಕ್ಕೆ ಆ ಋಷಿಗಳು ಸಣ್ಣ ಚಿಕ್ಕವರು, ಅದಕ್ಕೆ ಅವ್ರಿಗೆ ಆ ರೀತಿ ಕೊಟ್ಟಿರ್ತಾರೆ, ನೀವೇನು ನೀರಿಗೆ ಹಾಕಿದ್ರು ಅದು ಮುಳುಗದೇ ಇರಲಿ ಅಂತ. ಅವರಿಬ್ಬರನ್ನು ಉಪಯೋಗಿಸಿಕೊಂಡು ನೀನು ಸಮುದ್ರಕ್ಕೆ ಸೇತುವೆ ಕಟ್ಟು. ನಾನು ನಿನ್ನ ದಾಸನಾಗಿರೋದ್ರಿಂದ ಅವರು ಹಾಕ್ಬೋದು ನೀರಿಗೆ, ಆದರೆ ಅಲ್ಲಾಡತ್ತಲ್ವ, ನಿನ್ನ ಸೇವೆ ಅಂತ ತಿಳ್ಕೊಂಡು ನನ್ನ ಹೃದಯದಲ್ಲಿ ಇಟ್ಕೊಂಡು ಆ ಒಂದು ಸೇತುವೆ ಅಲ್ಲಾಡದೇ ಇರೋ ಹಾಗೆ ನೀವು ದಾಟೋ ಹಾಗೆ ನಾನು ಅನುಕೂಲ ಮಾಡಿಕೊಡ್ತೀನಿ ಅಂತ ಸಮುದ್ರ ರಾಜ ಆಶ್ವಾಸನೆ ಕೊಡ್ತಾನೆ. ಆಗೇನಾಗತ್ತೆ, ಒಳಗಿರೋ ಜಲಚರಗಳಿಗೆ ಯಾವುದಕ್ಕೂ ತೊಂದರೆ ಆಗಲ್ಲ ಅಂತ ಹೇಳ್ತಾನೆ. ರಾಮನಿಗೆ ಈ ಐಡಿಯಾ ತುಂಬ ಇಷ್ಟ ಆಗುತ್ತೆ. ಸರಿ ಇದೆ ನೀನು ಹೇಳೋದು ಅಂತ ಸಮುದ್ರ ರಾಜನಿಗೆ ಹೇಳ್ತಾನೆ. ಆಗ ಸಮುದ್ರ ರಾಜ ರಾಮನಿಗೆ ಕೈ ಮುಗಿದು ಹೇಳ್ತಾನೆ, ಆದರೆ ಬಾಣ ಏರಿಸ್ಬಿಟ್ಟಿದ್ದಾನಲ್ಲ ರಾಮ, ಬಾಣ ಒಂದು ಸತಿ ತೊಟ್ಟ ಮೇಲೆ ಬಿಡಲೇಬೇಕು ಅದನ್ನು. ಆಗ ಸಮುದ್ರ ರಾಜ ಹೇಳ್ತಾನೆ, ಉತ್ತರ ದಿಕ್ಕಲ್ಲಿ ಧ್ರುಮಕುಲ್ಯ ಅಂತ ಒಂದು ಜಾಗ ಇದೆ. ಅಲ್ಲಿ ಬಹಳ ದುಷ್ಟ ಜೀವಿಗಳು, ಅವರಿಗೆ ಅಬೀರ ಜಾತಿ ಅಂತಾರೆ, ಉಗ್ರ ಕರ್ಮಗಳನ್ನ ಮಾಡ್ತಾರೆ, ಪಾಪಗಳನ್ನ ಮಾಡ್ತಾರೆ, ತುಂಬ ಪಾಪಾತ್ಮರು, ಸಮುದ್ರದ ಜಲವನ್ನೆಲ್ಲ ಕುಡಿತಾರೆ. ನನಗೆ ಅವರ ಉಪದ್ರವ ಬಹಳ ಸಾಕಾಗಿದೆ, ಆ ಕಡೆಗೆ ಬಿಡು ಅಂತ ಹೇಳ್ಕೊಡ್ತಾನೆ ಸಮುದ್ರ ರಾಜ. ಅವನು ಹೇಳಿದಾಗೆ ರಾಮ ಉತ್ತರ ದಿಕ್ಕಿಗೆ ಬಾಣವನ್ನು ಬಿಡ್ತಾನೆ. ಅಲ್ಲಿದ್ದಂತಹ ಆ ಪಾಪಾತ್ಮರೆಲ್ಲ ನಾಶ ಆಗ್ತಾರೆ. ರಾಮನ ಅನುಗ್ರಹದಿಂದ ಆ ಜಾಗವೆಲ್ಲ, ಬಹಳ ಪಾಪಿಗಳಿದ್ದ ಜಾಗ ಆದರೂ ಅವರೆಲ್ಲರ ನಾಶ ಆದಮೇಲೆ ಅಲ್ಲಿ ಫಲ ಪುಷ್ಪ ಭರಿತವಾದಂಥ ಸುಂದರವಾದ ಉದ್ಯಾನವನ ಆಗುತ್ತೆ. ಅದಕ್ಕೆ ಮರುಕಾಂತಾರ ಅಂತ ಹೆಸರು. ರಾಮನಿಗೆ ಕೈ ಮುಗಿದು ಸಮುದ್ರ ರಾಜ ಹೊರಡ್ತಾನೆ. ರಾಮ ತನ್ನ ಇಂಥ ಒಂದು ದೊಡ್ಡ ಕೆಲಸಕ್ಕೆ ವಾನರರು, ರಾಮ ಈಗ ಸೇತುವೆ ಕಟ್ಟಬೇಕು, ಆ ಕೆಲಸಕ್ಕೆ ಎಲ್ಲರೂ ಸಿದ್ಧರಾಗ್ತಾರೆ. ಇಲ್ಲಿಗೆ ಸುಂದರಕಾಂಡ, ಮುಂದೆ ಯುದ್ಧಕಾಂಡಕ್ಕೆ ಬರುತ್ತಾರೆ ಎಲ್ಲನೂ. ಇಲ್ಲಿ ಒಂದು ಪ್ರಾರ್ಥನೆಯನ್ನು ಮಾಡ್ತಾರೆ ತುಳಸಿದಾಸರು. ಕಲಿಯುಗದ ಪಾಪಗಳನ್ನು ಓಡಿಸುವ ಈ ಕಥೆ ತುಳಸಿದಾಸ ತನ್ನ ಬುದ್ಧಿಗೆ ಅನುಗುಣವಾಗಿ ನಾನು ಬರೆದಿದ್ದೀನಿ. ಶ್ರೀ ರಘುಪತಿಯ ಗುಣಗಣಗಳನ್ನು ಯಾರು ನೆನಪಿಸ್ತಾರೋ, ಯಾರು ನೆನಪು ಮಾಡ್ಕೋತಾರೋ ಅವರ ಎಲ್ಲ ಸಂದೇಹಗಳು, ದುಃಖಗಳು ವಿಷಾದಗಳು ಎಲ್ಲವೂ ನಾಶ ಆಗತ್ತೆ. ಎಲೆ ಮೂರ್ಖ ಮನಸ್ಸೆ ಅಂತ ಮನಸ್ಸಿಗೆ ಹೇಳ್ಕೊತಾರೆ. ಜಗತ್ತಿನ ಎಲ್ಲ ಆಸೆ ಆಕಾಂಕ್ಷೆ ತೊರೆದು ಸತತವಾಗಿ ಭಗವಂತನ ಗುಣಕೀರ್ತನೆಗಳನ್ನು ಮಾಡ್ತಾ ಮುಳುಗಿರು. ಸಕಲ ಸುಮಂಗಲದಾಯಕ ರಘುನಾಯಕ ಗುಣಗಾನ ಸಾದರ ಸುನಹೀತೆ ತರಹಿ ಭವಸಿಂಧು ಬಿನ ಜಲಜಾನ. ರಘುನಾಥನ ಗುಣಗಾನವೇ ಮಂಗಳದಾಯಕ. ಅದನ್ನು ಯಾರು ಆಧರಿಸಿ ಕೇಳ್ತಾರೋ ಬೇರೆ ಇನ್ಯಾವುದೇ ಸಾಧನವಿಲ್ಲದೆ ಭವಸಾಗರವನ್ನು ಸುಲಭವಾಗಿ ದಾಟ್ತಾರೆ. ಇತಿ ಶ್ರೀಮದ್ ರಾಮಚರಿತ ಮಾನಸೆ ಸಕಲ ಕಲಿಕಲುಷ ವಿಧ್ವಂಸನೆ ಪಂಚಮ ಸೋಪಾನ ಸಮಾಪ್ತ. ಕಲಿಯ ದೋಷವನ್ನೆಲ್ಲ ನಾಶ ಮಾಡ್ತಕ್ಕಂತಹ
ಸುಂದರಕಾಂಡ ಎಂಬಂತಹ ಈ ಅಧ್ಯಾಯ ಸಮಾಪ್ತಿಯಾಯಿತು. ಇಲ್ಲಿ ಸುಂದರಕಾಂಡ ಅಂತ ಯಾಕೆ ಹೇಳ್ತಾರೆ ಅಂದರೆ, ಇನ್ನು ಮಿಕ್ಕ ಎಲ್ಲ ಕಾಂಡಗಳಲ್ಲಿ ಹೆಚ್ಚು ದುಃಖ ನೋವು ಇದೆ. ಇದು ಸುಂದರಕಾಂಡ ಅಂದರೆ ಮೊದಲನೇದಾಗಿ ಎಷ್ಟು ಜನಕ್ಕೆ ದುಃಖದಲ್ಲಿದ್ದವರಿಗೆ ಸಂತೋಷ ಉಂಟಾಯಿತು. ಮೊದಲನೇದಾಗಿ ಇದು ಶುರುವಾದಾಗ ಕಪಿಗಳಿಗೆ 1 ತಿಂಗಳು ಕಳೆದು ಹೋಗಿತ್ತು. ವಾಪಸ್ ಹೋದರೆ ಸುಗ್ರೀವ ಕೊಲ್ತಾ ಇದ್ದ. ಆದರೆ ಆ ಸಮಯಕ್ಕೆ ಆ ಸಂಪಾತಿಯಿಂದ ಸೀತೆಯ ವಿಷಯ ಗೊತ್ತಾಯಿತು. ಆಮೇಲೆ ಹನುಮಂತ ಲಂಕೆಗೆ ಹಾರಿದ್ದು, ಅಲ್ಲಿ ವಿಭೀಷಣನನ್ನು ಭೇಟಿ ಮಾಡಿದ್ದು, ಸೀತಾದೇವಿಯನ್ನು ಭೇಟಿ ಮಾಡಿದ್ದು. ಮತ್ತು ಸೀತಾದೇವಿಗೆ 10 ತಿಂಗಳಿಂದ ಯಾವ ವಿಷಯವೂ ಇಲ್ಲ, ಅಷ್ಟು ದುಃಖದಲ್ಲಿ ಇದ್ಲು. ಹನುಮಂತ ತಂದಂತಹ ಒಂದು ರಾಮನ ಸಂದೇಶದಿಂದ ಸೀತಾದೇವಿಗೆ ಸುಖ, ಶಾಂತಿ, ಸಮಾಧಾನ ಆಯಿತು. ಮತ್ತು ವಿಭೀಷಣ ಎಷ್ಟು ದಿನ ಕಷ್ಟದಿಂದ ಲಂಕೆಯಲ್ಲಿ ರಾವಣನ ಜೊತೆ ಇದ್ದ, ಅಲ್ಲಿಂದ ಬಿಡುಗಡೆಯಾಗಿ ರಾಮನ ಒಂದು ದರ್ಶನ, ರಾಮನ ಒಂದು ಜೊತೆಗೆ ಇರೋಕ್ಕಂತಹ ಒಂದು ಸೌಭಾಗ್ಯ ಸಿಕ್ತು. ಅವನಿಗೆ ಎಷ್ಟು ಸುಖ ಆಯಿತು. ಮತ್ತು ಈ ಶುಕ ಸಾರಣರಿಗೆ ಶಾಪ ವಿಮೋಚನೆ ಆಯಿತು. ಮುಖ್ಯವಾಗಿ ಪ್ರಭು ರಾಮಚಂದ್ರನಿಗೆ ಸೀತೆಯ ವಿಷಯವನ್ನು ಹನುಮಂತ ಹೇಳಿದಾಗ ರಾಮನಿಗೆ ಎಷ್ಟು ಸಂತೋಷ ಆಯಿತು. ಎಲ್ಲರಿಗೂ, ಯಾರ್ಯಾರು ದುಃಖದಲ್ಲಿದ್ದರೋ ಎಲ್ಲರಿಗೂ ಶಾಂತಿ, ಸಮಾಧಾನ ಸಿಕ್ತು. ಒಂದು ಮೋಸ್ಟ್ ಇಂಟ್ರೆಸ್ಟಿಂಗ್ ಪಾಯಿಂಟ್ ಏನಂದರೆ, ರಾವಣನಿಗೆ ಹೆಂಗಾಯಿತು? ರಾವಣ ಅಸುರ ಕುಲದಲ್ಲಿ ಹುಟ್ಟಿದಂಥವನು. ನಮಗೆಲ್ಲ ಗೊತ್ತಿರೋ ಹಾಗೆ ಅವನು ಸಾಮಾನ್ಯನಲ್ಲ. ಭಗವಂತನ ಜಯ ವಿಜಯ ದ್ವಾರಪಾಲಕರು ರಾವಣ, ಕುಂಭಕರ್ಣ ಇಬ್ಬರು. ಅದೇನು ಅಸಾಧ್ಯವಾದಂಥದ್ದಲ್ವ, ಎಂತಹ ದೊಡ್ಡ ಪದವಿ ಅದು. ವೈಕುಂಠದ ದ್ವಾರಪಾಲಕರು, ಮಹಾನ್ ಭಕ್ತರು. ಅವನು ಈ 3 ಜನ್ಮಗಳಲ್ಲಿ ವೈರ ಭಕ್ತಿ ಅವನು. ಅಂತಹವನಿಗೆ ಅಸುರ ಶರೀರ ಇರೋದರಿಂದ, ತಾಮಸಿಕ ದೇಹ ಇರೋದರಿಂದ ಯಾವುದೇ ಸಾಧನೆ ಸಾಧ್ಯ ಇಲ್ಲ. ಆ ದೇಹದಲ್ಲಿ ಆಧ್ಯಾತ್ಮಿಕ ಸಾಧನೆ ಸಾಧ್ಯ ಇಲ್ಲ ಅದರಲ್ಲಿ. ಯಾಕೆಂದರೆ ಅಹಂಕಾರ ಜಾಸ್ತಿ. ಅಸುರ ಅಂದರೆ ಏನು? ಇಂದ್ರಿಯ ಸುಖಗಳನ್ನೇ ಶಾಶ್ವತ ಅಂತ ತಿಳ್ಕೊಳ್ಳೋದನ್ನೇ ಅವನನ್ನೇ ಅಸುರ ಅಂತಾರೆ. ಆ ತರಹದ ಒಂದು ದೇಹ ಇದ್ದಾಗ ಅಂತಹವನು ರಾಮನ ಅವನಿಗೆ ಏನು ಮಾಡಬೇಕು? ಈ ದೇಹವನ್ನು ಬಿಡಲೇಬೇಕು. ಅವನು ಉದ್ಧಾರ ಆಗಬೇಕಾದ್ರೆ ಯಾರ್ಯಾರೋ ಕೈಲಿ ಸಾಯೋ ಬದಲು ರಾಮನ ಬಾಣಕ್ಕೆ ಸಿಕ್ಕಿ ನಾಶ ಆದರೆ ಅವನದೂ ಉದ್ಧಾರನೇ. ಆದ್ದರಿಂದಲೇ ಉತ್ತರ ಭಾರತದಲ್ಲಿ ಹನುಮಾನ್ ಚಾಲೀಸ ಹೇಗೆ ಓದ್ತಾರೋ, ಸುಂದರ ಕಾಂಡವನ್ನು ಎಷ್ಟೋ ಜನ ದಿನ ಪಠಣೆ ಮಾಡ್ತಾರೆ. ರಾಮಚರಿತ ಮಾನಸದಿಂದ ತೆಗೆದು ಕೆಲವರು ನವರಾತ್ರಿ ಟೈಮಲ್ಲಿ ಓದ್ತಾರೆ ಸುಂದರ ಕಾಂಡವನ್ನು. 9 ದಿನ ಇಷ್ಟಿಷ್ಟು ಅಂತ ಇಟ್ಕೊಂಡು ಓದ್ತಾರೆ. ಎಲ್ಲದರ ಉದ್ದೇಶ ಒಂದೇ. ನಮ್ಮ ಜೀವನದಲ್ಲಿ ನಮಗೇನೋ ಒಂದು ಆಗಬೇಕಾಗಿರುತ್ತೆ, ಏನೋ ತೊಂದರೆಗೆ ಸಿಕ್ಕಾಕೊಂಡಿರ್ತೀವಿ. ಯಾರು ಶ್ರದ್ಧಾ ಭಕ್ತಿಯಿಂದ ಈ ಸುಂದರ ಕಾಂಡವನ್ನು ಓದ್ತಾರೆ, ಶ್ರದ್ಧೆ ಇರಬೇಕು. ಆ ಶ್ರದ್ಧಾ ಭಕ್ತಿಯಿಂದ ಇದನ್ನು ಓದ್ತಾರೆ, ಅವರ ಎಲ್ಲ ಕಷ್ಟಗಳನ್ನು ನಿವಾರಣೆ ಆಗುತ್ತೆ. ಸರ್ವ ಸುಖದಾಯಕ ಮಂಗಳದಾಯಕನಾದ ಪ್ರಭು ರಾಮಚಂದ್ರನ ಕೃಪೆಯಿಂದ ಅವರ ಎಲ್ಲ ಕಷ್ಟಗಳು ನಿವಾರಣೆ ಆಗುತ್ತೆ ಅನ್ನೋಂತಹ ಒಂದು ದೃಢವಾದ ಭಕ್ತಿಯಿಂದ ಎಷ್ಟೋ ಜನ ಈ ಸುಂದರ ಕಾಂಡವನ್ನು ಓದ್ತಾರೆ. ಸೊ ಇಷ್ಟು ದಿನ ತುಳಸಿದಾಸರ ಈ ಸುಂದರ ಕಾಂಡವನ್ನು, ರಾಮಚರಿತ ಮಾನಸದಲ್ಲಿ ಬಂತಕ್ಕಂಥ ಸುಂದರ ಕಾಂಡವನ್ನು ನಾವು ಓದಿ ನಮ್ಮ ಯೋಗ್ಯತೆಗೆ ತಕ್ಕಂತೆ ಅದನ್ನು ಅನುಸಂಧಾನ ಮಾಡಿಕೊಳ್ಳೋಣ. ಭಗವಾನ್ ರಾಮಚಂದ್ರನ ಕೃಪೆ, ಮಾರುತಿಯ ಕೃಪೆ ಮತ್ತು ಅದರಲ್ಲಿ ಬರ್ತಕ್ಕಂತಹ ಸೀತಾದೇವಿ, ವಿಭೀಷಣ, ಹನುಮಂತ ಇಂತಹವರ ಭಕ್ತಿ ನಮಗೆಲ್ಲರಿಗೂ ಪ್ರೇರಣೆ ಆಗಲಿ, ನಮಗೆ ಸ್ಫೂರ್ತಿ ಕೊಡಲಿ. ಹೆಚ್ಚು ಹೆಚ್ಚು ಅವರ ಹಾಗೆ ಭಕ್ತಿಯನ್ನು
ಮತ್ತು ಪರಮಾತ್ಮನಲ್ಲಿ ಶರಣಾಗತರಾಗೋದು ಹೇಗೆ ಅಂತ ತಿಳ್ಕೊಂಡು ಗುರುಗಳ ದಯೆಯಿಂದ, ಭಗವಂತನ ಕೃಪೆಯಿಂದ ಈ ಒಂದು ಸುಂದರಕಾಂಡದ ನಮ್ಮ ಈ ಒಂದು ಸೇವೆ ಪರಮಾತ್ಮನಿಗೆ ಪ್ರೀತಿಯಾಗಲಿ. ಅವನ ದಯೆಯಿಂದ ನಮ್ಮಲ್ಲೂ ಅನನ್ಯವಾದ ಭಕ್ತಿ, ಅವನ ಸೇವೆ ಮಾಡ್ತಕ್ಕಂತಹ ಅವಕಾಶ ಸದಾ ಸಿಗಲಿ ಅಂತ ಕೇಳ್ಕೊತಾ ಸರ್ವಂ ಸೀತಾರಾಮಚಂದ್ರಾರ್ಪಣಮಸ್ತು. ಜೈ ಶ್ರೀರಾಮ್.